ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2024 ಸೆಪ್ಟೆಂಬರ್ ತಿಂಗಳ 17ನೇ ತಾರೀಕು ಭೌಮವಾಸರ ಅಂದರೆ ಮಂಗಳವಾರ. ಈ ಮಂಗಳವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ದಕ್ಷಿಣಾಯನೆ, ವರ್ಷ ಋತು, ಭಾದ್ರಪದ ಮಾಸ, ಶುಕ್ಲ ಪಕ್ಷದ ಚತುರ್ದಶಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಬೆಳಿಗ್ಗೆ 10:59 ಇರಲಿದೆ. ನಂತರ ಹುಣ್ಣಿಮೆ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಶತಭಿಷ ನಕ್ಷತ್ರ. ಇದು ಈ ದಿನ ಮಧ್ಯಾಹ್ನ 2:18 ಇರಲಿದೆ. ನಂತರ ಪೂರ್ವಭಾದ್ರ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಣಿಜ. ಇದು ಈ ದಿನ ಬೆಳಿಗ್ಗೆ 11:46 ಇರಲಿದೆ. ನಂತರ ಉತ್ತರ ಕರ್ಣ ವಿಷ್ಟಿ ಅಥವಾ ಭದ್ರ ಆರಂಭ ಆಗುತ್ತೆ. ಈ ದಿನದ ಯೋಗ ಧೃತಿ ಯೋಗ. ಇದು ಈ ದಿನ ಬೆಳಿಗ್ಗೆ 7:48 ಇರಲಿದೆ. ನಂತರ ಶೂಲ ಯೋಗ ಆರಂಭ ಆಗುತ್ತೆ. ಈ ದಿನದ ದಿಕ್ಶೂಲೆ ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂತಹ ರಾಶಿ ಕನ್ಯಾ, ಚಂದ್ರ ಇರುವಂತಹ ರಾಶಿ ಕುಂಭ. ಹಾಗೆ ಈ ದಿನ ರಾಹುಕಾಲ ಇರುವಂತಹ ಸಮಯ ಈ ದಿನ ಅಪರಾಹ್ನ 3:20 ಅಪರಾಹ್ನ 4:51 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 12:17 ಮಧ್ಯಾಹ್ನ 1:49 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 9:15 ಬೆಳಿಗ್ಗೆ 10:46 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 8:34 ಬೆಳಿಗ್ಗೆ 9:23 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಚಟುವಟಿಕೆಗಳನ್ನು ಈ ದುರ್ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬಾ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:50 ಮಧ್ಯಾಹ್ನ 12:39 ಅಭಿಜಿತ್ ಮುಹೂರ್ತದ ಸಮಯ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 7:19 ಬೆಳಿಗ್ಗೆ 8:44 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಪ್ರಾತಃ ಕಾಲ 6:08 ಸೂರ್ಯಾಸ್ತ ಸಂಜೆ 6:23. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ಮೇಷ, ವೃಷಭ, ಸಿಂಹ, ಕನ್ಯಾ, ಧನಸ್ಸು ಮತ್ತೆ ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನ ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಕುಜ. ಕುಜ ಅಂತ ಹೇಳಿದ್ರೆ ಭೂಮಿ ಕಾರಕ. ಹಾಗಾಗಿ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳು, ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನ ಖರೀದಿ ಮಾಡುವಂಥವ್ರು ಅಥವಾ ಮಾರಾಟ ಮಾಡುವಂಥವ್ರಿಗೆ ಈ ದಿನ ತುಂಬಾ ಅನುಕೂಲತೆ ಇದೆ. ಹಾಗೆ ಕುಜ ಶಕ್ತಿಗೆ, ಅಹಂಕಾರಕ್ಕೆ, ಅಧಿಕಾರಕ್ಕೆ, ಸಾಹಸಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಸಾಹಸ ಕೃತ್ಯಗಳನ್ನು ಮಾಡುವಂಥವ್ರು, ಸ್ಪರ್ಧೆಗಳಲ್ಲಿ ಭಾಗವಹಿಸುವಂಥವ್ರು, ಕ್ರೀಡಾಪಟುಗಳು ತುಂಬಾ ಅನುಕೂಲವನ್ನು ಪಡ್ಕೊಳ್ತಾರೆ. ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೀತಾ ಇರುವಂತಹ ವಿದ್ಯಾರ್ಥಿಗಳಿಗೂ ಕೂಡ ತುಂಬಾ ಅನುಕೂಲ ಇರುವಂತಹ ದಿನ ಇದು. ಹಾಗಾಗಿ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳು ಹಾಗೆ ನಿಮ್ಮ ಸಾಹಸ ಕೃತ್ಯಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಈ ದಿನ ಜಯಪ್ರಾಪ್ತಿಯಾಗತ್ತೆ. ಹಾಗೆ ಈ ದಿನ ಇರುವಂತಹ ಗುರುಹೋರ ಕೂಡ
ತುಂಬಾ ಅನುಕೂಲಕರವಾಗಿರುವಂಥದ್ದು. ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಗುರು ಹೋರಾದಲ್ಲಿ ನೀವು ಮಾಡಬಹುದು, ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ಇದು ಈ ದಿನ ಪ್ರಾತಃ ಕಾಲ 5 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 8 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 12 ಗಂಟೆ 13 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 14 ನಿಮಿಷದವರೆಗೆ, ಇನ್ನು ರಾತ್ರಿ 7 ಗಂಟೆ 18 ನಿಮಿಷದಿಂದ ರಾತ್ರಿ 8 ಗಂಟೆ 17 ನಿಮಿಷದವರೆಗೆ ಗುರುಹೋರ ಇರುವಂತಹ ಸಮಯ. ಇದನ್ನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಅದೇ ರೀತಿ ಈ ದಿನ ಇರುವಂತಹ ಶನಿ ಹೋರವನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಕೆಲಸ ಕಾರ್ಯಗಳು ನಿಧಾನ ಆಗ್ಬಿಡುತ್ತಷ್ಟೇ ಶನಿ ಹೋರದಲ್ಲಿ ನೀವು ಆರಂಭ ಮಾಡಿದ್ರೆ. ಇದು ಈ ದಿನ ಬೆಳಿಗ್ಗೆ 11 ಗಂಟೆ 12 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 13 ನಿಮಿಷದವರೆಗೆ, ಇನ್ನು ಸಂಜೆ 6 ಗಂಟೆ 19 ನಿಮಿಷದಿಂದ ರಾತ್ರಿ 7 ಗಂಟೆ 18 ನಿಮಿಷದವರೆಗೆ, ಹಾಗೆ ರಾತ್ರಿ 1 ಗಂಟೆ 12 ನಿಮಿಷದಿಂದ ರಾತ್ರಿ 2 ಗಂಟೆ 11 ನಿಮಿಷದವರೆಗೆ ಶನಿ ಹೋರ ಇರುವಂತಹ ಸಮಯ. ಇದನ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಯಾವುದೇ ಪ್ರಮುಖವಾಗಿರುವಂತಹ ಕೆಲಸಗಳನ್ನ, ಹಣಕಾಸಿನ ವಿಚಾರಗಳನ್ನ ಈ ದಿನ ಇರುವಂತಹ ಶನಿ ಹೋರದಲ್ಲಿ ಆರಂಭ ಮಾಡಬೇಡಿ. ಆದರೆ ಈ ದಿನ ಇರುವಂತಹ ರವಿ ಹೋರ ತುಂಬಾ ಬೆನಿಫಿಷಿಯಲ್ ಆಗಿರುವಂತದ್ದು, ಹೈಲಿ ಫೇವರಬಲ್ ಆಗಿರುವಂತದ್ದು. ಅದರಲ್ಲೂ ರಾಜಕಾರಣಿಗಳಿಗೆ ಈ ರವಿ ಹೋರ ಬಹಳ ಚೆನ್ನಾಗಿದೆ. ನಿಮ್ಮ ಚಟುವಟಿಕೆಗಳನ್ನ, ನಿಮ್ಮ ಪ್ರಯಾಣಗಳನ್ನ ರಾಜಕಾರಣಿಗಳು ಆರಂಭ ಮಾಡಬಹುದು. ಹಾಗೆ ನೀವು ಕೂಡ ಗಣ್ಯರನ್ನ ಭೇಟಿ ಮಾಡಬೇಕು, ಸರ್ಕಾರದ ಮಟ್ಟದಲ್ಲಿ ಅಧಿಕಾರಿಗಳನ್ನ ಭೇಟಿ ಮಾಡಬೇಕು ಅಂತ ಅಂದ್ರೆ ಈ ರವಿ ಹೋರ ಚೆನ್ನಾಗಿದೆ. ಇನ್ನು ಸರ್ಕಾರಿ ಕೆಲಸಕ್ಕೂ ಕೂಡ ತುಂಬಾ ಫೇವರಬಲ್ ಆಗಿರುವಂತದ್ದು ರವಿ ಹೋರ. ಇದು ಈ ದಿನ ಬೆಳಿಗ್ಗೆ 7 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 9 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 2 ಗಂಟೆ 15 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆ 16 ನಿಮಿಷದವರೆಗೆ, ಹಾಗೆ ರಾತ್ರಿ 9 ಗಂಟೆ 16 ನಿಮಿಷದಿಂದ ರಾತ್ರಿ 10 ಗಂಟೆ 15 ನಿಮಿಷದವರೆಗೆ ರವಿ ಹೋರ ಇರುವಂತಹ ಸಮಯ. ಇದನ್ನ ನೀವು ಅನುಸರಣೆ ಮಾಡಿ, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂತಹ ಚಂದ್ರ ಹೋರವನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ದ್ರವ ಪದಾರ್ಥಗಳಾದಂತಹ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿಗಳನ್ನ ಮಾರಾಟ ಮಾಡುವಂಥವ್ರು, ಖರೀದಿ ಮಾಡುವಂಥವ್ರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಸ್ವಲ್ಪ ಅನಾನುಕೂಲ ಆಗುವಂತಹ ಸಂದರ್ಭಗಳಿದೆ ಚಂದ್ರ ಹೋರಾದಲ್ಲಿ ವ್ಯವಹಾರಗಳನ್ನ ಮಾಡಿದ್ರೆ. ಹಾಗಾಗಿ ಚಂದ್ರ ಹೋರ ಇರುವಂತಹ ಸಮಯ ಬೆಳಿಗ್ಗೆ 10 ಗಂಟೆ 11 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 12 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 18 ನಿಮಿಷದಿಂದ ಸಂಜೆ 6 ಗಂಟೆ 19 ನಿಮಿಷದವರೆಗೆ, ಇನ್ನು ರಾತ್ರಿ 12 ಗಂಟೆ 13 ನಿಮಿಷದಿಂದ ರಾತ್ರಿ 1 ಗಂಟೆ 12 ನಿಮಿಷದವರೆಗೆ ಚಂದ್ರ ಹೋರ ಇರುವಂತಹ ಸಮಯ. ಇದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನ ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದಿದೆ ಅನ್ನುವಂಥದ್ದನ್ನ ತಿಳ್ಕೊಳ್ಳಿ ಮೊದಲು. ಅದಕ್ಕಾಗಿನೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನ ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನ ನೀವು ತಿಳ್ಕೊಂಡು ಅನುಸರಣೆ ಮಾಡಿದ್ರೆ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ನೀವು ಬಯಸುವಂತಹ ಫಲಿತಾಂಶಗಳನ್ನು ಪಡ್ಕೊಳ್ಳಿಕ್ಕೆ ಇದು ಸಹಕಾರಿಯಾಗಿರುತ್ತೆ, ಒಳ್ಳೆಯದಾಗತ್ತೆ. ಬಂಧುಗಳೇ, ವಿಶೇಷತೆ ಅಂತ ಹೇಳಿದ್ರೆ ಸೂರ್ಯ ಕನ್ಯಾ ಸಂಕ್ರಮಣ ಆಗಿರುವಂತಹ ದಿನ ಇದು. ಯಾಕೆಂದ್ರೆ ನಿನ್ನೆ ರಾತ್ರಿನೇ 7 ಗಂಟೆ 43 ನಿಮಿಷಕ್ಕೆ ಕನ್ಯಾ ರಾಶಿಯನ್ನ ರವಿ ಪ್ರವೇಶ ಮಾಡಿದ್ದಾನೆ. ಇಲ್ಲಿ ಶತಭಿಷ ನಕ್ಷತ್ರದಲ್ಲಿ ಚತುರ್ದಶಿ ತಿಥಿಯಲ್ಲಿ ಈ ಕನ್ಯಾ ಸಂಕ್ರಮಣ ಆಗಿದೆ. ಇಲ್ಲಿ ಧೃತಿ ಯೋಗದಲ್ಲಿ, ಗರಜ ಕರಣದಲ್ಲಿ, ರೋಗ ಪಂಚಕ, ಬುಧ ಹೊರೆಯಲ್ಲಿ, ಮೀನ ಲಗ್ನ ಇರುವಂತಹ ಸಂದರ್ಭ, ಇನ್ನು ರೇವತಿ ನಕ್ಷತ್ರ ಇರುವಂತಹ ಒಂದು ಸಮಯದಲ್ಲಿ ಇದು ಪ್ರವೇಶ ಆಗಿರುವಂಥದ್ದು. ಇನ್ನು ಅಕ್ಟೋಬರ್ 17ನೇ ತಾರೀಕಿನವರೆಗೆ ಉತ್ತರ, ಹಸ್ತ ಮತ್ತೆ ಚಿತ್ರ ನಕ್ಷತ್ರಗಳಲ್ಲಿ ಪರಿಭ್ರಮಿಸಿದ್ದಾನೆ ರವಿ. ಇನ್ನು ಮುಂದೆ ಅಕ್ಟೋಬರ್ 17ನೇ ತಾರೀಕು ತುಲಾ ಸಂಕ್ರಮಣ, ತುಲಾ ರಾಶಿಗೆ ರವಿಯ ಪ್ರವೇಶ ಆಗುವಂಥದ್ದು. ಆ ಸಂದರ್ಭದಲ್ಲೇ ಕಾವೇರಿ ನದಿಯಲ್ಲಿ ತೀರ್ಥೋದ್ಭವ ಆಗುವಂಥದ್ದು. ಇನ್ನು ಈ ದಿನ ಷಡಶೀತಿ ಪುಣ್ಯಕಾಲ ಇರುವಂಥದ್ದು. ಹಾಗೆ ಈ ದಿನವನ್ನ ರಾಹು ಜಯಂತಿ ಅಂತ ಹೇಳಿ ಆಚರಣೆ ಮಾಡುವಂಥದ್ದು ಕೂಡ ಇದೆ. ಇನ್ನು ಈ ದಿನ ಮಳೆಯ ವಿಚಾರವಾಗಿ ನೋಡೋದಾದ್ರೆ ಉತ್ತರ ಫಲ್ಗುಣಿ ಮಳೆ 2ನೇ ಪಾದ ಈ ದಿನದಿಂದ ಆರಂಭ ಆಗುತ್ತೆ. ಉತ್ತರೆ ಮಳೆ ಆರಂಭ ಆಗುವಂಥದ್ದು 2ನೇ ಪಾದ. ಇನ್ನು ನಾಳೆ ಹುಣ್ಣಿಮೆ, ಚಂದ್ರಗ್ರಹಣ ನಡೆಯುವಂತಹ ಸಂದರ್ಭ. ಹಾಗೆ ನಾಳೆಯಿಂದನೇ ಮಹಾಲಯ ಪಕ್ಷ ಆರಂಭ ಆಗುತ್ತೆ. ಏಕೆಂದ್ರೆ ಈ ದಿನ ಬೆಳಿಗ್ಗೆ 11 ಗಂಟೆಯಿಂದಲೇ ಹುಣ್ಣಿಮೆಯ ತಿಥಿ ಆರಂಭ ಆಗ್ಬಿಡುತ್ತೆ. ಹುಣ್ಣಿಮೆ ಮುಗಿದ ನಂತರದಲ್ಲಿ ನಾಳೆಯೇ ಪಕ್ಷ ಮಾಸ ಆರಂಭ ಆಗುವಂಥದ್ದು. ಈ ಹುಣ್ಣಿಮೆಯನ್ನ ಅನಂತನ ಹುಣ್ಣಿಮೆ ಅಂತ ಹೇಳಿ ಕರೆಯುವಂಥದ್ದು ಕೂಡ ಇದೆ. ಬಹಳ ವಿಶೇಷವಾಗಿ ನಾಳೆಯಿಂದ ಮಹಾಲಯ ಶ್ರಾದ್ದಾರಂಭ ಆಗುವಂತಹ ಸಮಯ 15 ದಿನಗಳು ಕೂಡ ಇರುತ್ತೆ. ನೀವು ಶ್ರಾದ್ದವನ್ನ ಮಾಡುವಂಥದ್ದು, ತರ್ಪಣವನ್ನ ನೀಡುವಂಥದ್ದು, ಹಿರಿಯರ ಹೆಸರಿನಲ್ಲಿ ಪೂಜೆ
ಎಡೆ ಇಡುವಂತಹ ಕಾರ್ಯಕ್ರಮ ಯಾವುದೇ ಇದ್ರೂ ಕೂಡ ಅದನ್ನ ಈ 15 ದಿನಗಳ ಒಳಗೆ ಬಳಸ್ಕೊಳ್ಳಿ. ಯಾಕೆಂದ್ರೆ ನಾವು ಪದೇ ಪದೇ ಹೇಳ್ತಾ ಇರ್ತೀವಿ, ಪಿತೃದೋಷ, ಪಿತೃಗಳು ಶಾಪದಿಂದ ಆ ಕುಟುಂಬ ನಲುಗ್ತಾ ಇರುತ್ತೆ. ಯಾಕೆಂದ್ರೆ ಪಿತೃಗಳಿಗೆ ಶಾಶ್ವತವಾದಂತಹ ಒಂದು ಸ್ಥಿರ ನೆಲೆ ಅನ್ನುವಂಥದ್ದು ಸಿಕ್ಕಿರಲ್ಲ. ಅದಕ್ಕಾಗಿನೇ ಈ ಪಿತೃಪಕ್ಷದಲ್ಲಿ ಅವರಿಗೆ ಸಲ್ಲಬೇಕಾದಂತಹ ಪೂಜಾದಿಗಳನ್ನು ನಾವು ಮಾಡಬೇಕು, ಅವರ ಸೇವೆಯನ್ನು ಮಾಡಬೇಕು. ಹಾಗೆ ಈ ಪಿತೃಪಕ್ಷದ 15 ದಿನಗಳಲ್ಲಿ ದೇವತಾ ಕಾರ್ಯಗಳಿಲ್ಲ, ಶುಭ ಕಾರ್ಯಗಳಿರಲ್ಲ, ಧರ್ಮ ಕಾರ್ಯಗಳಿರಲ್ಲ. ಯಾಕೆ ಅಂತ ಹೇಳಿದ್ರೆ ಪಿತೃಗಳಿಗೆ ಮಾತ್ರ ಆದ್ಯತೆಯನ್ನು ಕೊಡಬೇಕು ಅನ್ನುವಂಥ ಒಂದು ವಿಚಾರ. ಹಾಗಾಗಿ ಪಿತೃಗಳ ಪೂಜೆ ದೇವತೆಗಳ ಪೂಜೆಗಳಿಗೆ ಸಮನ ಆಗತ್ತೆ ಈ ಒಂದು ಸಂದರ್ಭದಲ್ಲಿ ಅನ್ನುವಂಥ ವಿಚಾರವನ್ನು ಗಮನದಲ್ಲಿಟ್ಕೊಂಡು ನಿಮ್ಮ ಮನೆಗಳಲ್ಲಿ ಸರಳವಾಗಿ ಈ ಪಿತೃ ಕಾರ್ಯವನ್ನ ನೆರವೇರಿಸಿ. ನಿಮ್ಮ ಸಂಪ್ರದಾಯ ಹೇಗಿದೆಯೋ ಹಾಗೆ ಮಾಡಿ. ಕೆಲವರು ಬೇರೆ ಬೇರೆ ಸಂದರ್ಭಗಳಲ್ಲಿ ಪಿತೃಗಳ ಪೂಜೆಯನ್ನು ಮಾಡ್ತಾರೆ, ಕೆಲವರು ಯುಗಾದಿ ಹಬ್ಬದ ದಿನ ಮಾಡ್ತಾರೆ, ಕೆಲವರು ದೀಪಾವಳಿ ಸಂದರ್ಭದಲ್ಲಿ ಮಾಡ್ತಾರೆ, ಕೆಲವರು ನವರಾತ್ರಿ ಸಂದರ್ಭದಲ್ಲಿ ಮಾಡುವಂಥದ್ದು ಇದೆ. ನೀವು ಯಾವುದೇ ಸಂದರ್ಭದಲ್ಲಿ ಮಾಡಿ, ಅದರ ಜೊತೆಗೆ ಈ 15 ದಿನಗಳು ಕೂಡ ಪಿತೃ ಕಾರ್ಯವನ್ನು ಮಾಡಬೇಕು. ಅವರನ್ನ ಸ್ಮರಣೆ ಮಾಡಿಕೊಂಡು ಅವರ ಫೋಟೋ ಇದ್ರೆ ಅದಕ್ಕೆ ಒಂದು ಪೂಜೆ ಮಾಡಿ, ಅವರಿಗೆ ಇಷ್ಟವಾದ ತಿಂಡಿ ತೀರ್ಥಗಳನ್ನ ಎಡೆಯ ರೂಪದಲ್ಲಿ ಆ ಫೋಟೋ ಮುಂದೆ ಇಟ್ಟು ನಮಸ್ಕಾರ ಮಾಡಿ. ಹಾಗೆ ಅವರು ಅಂದುಕೊಂಡಿದ್ದಂತಹ ಕೆಲಸ ಕಾರ್ಯಗಳು ಅರ್ಧಂಬರ್ಧಾಗಿದ್ರೆ ಅದನ್ನ ಪೂರ್ಣಗೊಳಿಸುವಂತ ಒಂದು ಪ್ರಯತ್ನ ಮಾಡಿ. ಅವರ ಹೆಸರಿನಲ್ಲಿ ದಾನ ಧರ್ಮಾದಿಗಳನ್ನು ಮಾಡುವಂತ ಒಂದು ಪ್ರಯತ್ನ ಮಾಡಿ. ಖಂಡಿತ ಇದು ನಿಮಗೆ, ನಿಮ್ಮ ಕುಟುಂಬಕ್ಕೆ ಒಳ್ಳೆಯ ಫಲವನ್ನು ತರುತ್ತೆ. ಏಕೆ ಅಂತ ಹೇಳಿದ್ರೆ ಪಿತೃಗಳು ಸಂತೃಪ್ತರಾದಾಗ, ಕುಟುಂಬ ಚೆನ್ನಾಗಿರ್ಲಿ ಅಂತ ಹೇಳಿ ಆಶೀರ್ವಾದ ಮಾಡಿದಾಗ ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯುತ್ತೆ, ವಿವಾಹಾದಿ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರುತ್ತೆ. ಹಾಗೆ ಕುಟುಂಬಸ್ಥರಲ್ಲಿ ಇರುವಂತಹ ಜಗಳಗಳಿರ್ಲಿ, ಮನಸ್ತಾಪಗಳಿರ್ಲಿ, ಆಸ್ತಿಗಾಗಿ ನ್ಯಾಯಾಲಯದ ಪ್ರಕರಣಗಳು, ಲಿಟಿಗೇಷನ್ಸ್ ಇದ್ರೆ ಅದು ಕೂಡ ನಿವಾರಣೆ ಆಗುತ್ತೆ. ಇನ್ನು ಕುಟುಂಬದಲ್ಲಿ ನಡೀತಾ ಇರುವಂತಹ ವ್ಯಾಪಾರ ವ್ಯವಹಾರಗಳು ಸಮೃದ್ಧಿಯಿಂದ ನಡೆಯುತ್ತೆ. ಕುಟುಂಬಸ್ಥರು ಬಹಳ ಆರೋಗ್ಯಯುತವಾಗಿರ್ತಾರೆ. ಬಹಳ ಮುಖ್ಯವಾಗಿ ಈ ಪಿತೃದೋಷದಿಂದ ಉಂಟಾಗ್ತಾ ಇರುವಂತಹ ಸಂತಾನದ ಕೊರತೆ ಏನಿದೆ ಅದು ನಿವಾರಣೆಯಾಗುತ್ತೆ. ಹಾಗಾಗಿ ಹೊಸದಾಗಿ ಮದುವೆಯಾಗಿರುವಂತಹ ದಂಪತಿಗಳಿಗೆ ಸಂತಾನ ಭಾಗ್ಯ ಸಿಕ್ಕುವಂತಹ ಒಂದು ವಿಚಾರ ಅಂತ ಹೇಳಿದ್ರೆ ಆ ಕುಟುಂಬ ಪಿತೃಶಾಪದಿಂದ ಮುಕ್ತರಾಗಿರಬೇಕು. ಆಗ ಕುಟುಂಬಕ್ಕೆ ಬೇಕಾದಂತಹ ಎಲ್ಲ ವಿಚಾರಗಳಲ್ಲೂ ಕೂಡ ಅನುಕೂಲತೆಗಳು ಉಂಟಾಗ್ತಾ ಇರುತ್ತೆ, ಕುಟುಂಬ ಸಂತೋಷವಾಗಿರುತ್ತೆ. ಹಾಗಾಗಿನೇ ಈ ಪಿತೃಪಕ್ಷವನ್ನ ನೀವು ಲಘುವಾಗಿ ಪರಿಗಣಿಸಬೇಡಿ, ಇದರ ಬಗ್ಗೆ ತಿಳ್ಕೊಂಡು ನೀವು ಮುಂದುವರಿರಿ, ಒಳ್ಳೆಯದಾಗುತ್ತೆ. ಇನ್ನು ಕೆಲವರಿಗೆ ಜಿಜ್ಞಾಸೆ ಇದೆ, ಏನಂದ್ರೆ ಈಗಾಗಲೇ ವ್ಯಕ್ತಿ ಮರಣ ಹೊಂದಿದ್ದಾರೆ, ಅವರ ಆತ್ಮ ಇಲ್ಲೆಲ್ಲೂ ಇಲ್ಲ, ಹಾಗಾಗಿ ಅವರಿಗೆ ಈ ಮಹಾಲಯ ಅಮಾವಾಸ್ಯದಲ್ಲಿ ಪೂಜೆಗಳನ್ನು ನೆರವೇರಿಸಬೇಕಾ, ಶ್ರಾದ್ದ ಕರ್ಮವನ್ನ ಮಾಡಬೇಕಾ, ಇದರ ಉದ್ದೇಶ ಏನಿದೆ ಅನ್ನುವಂಥ ಒಂದು ವಿಚಾರ. ಇಲ್ಲಿ ಮರಣಾನಂತರ ಜೀವಿಗೆ ತನ್ನ ಕರ್ಮಾನುಸಾರ ಮುಂದಿನ ಗತಿ ಪ್ರಾಪ್ತಿಯಾಗುತ್ತೆ. ಅಂದ್ರೆ ಅವರು ಮಾಡಿರುವಂತಹ ಒಳ್ಳೆಯ ಕಾರ್ಯ ಕೆಟ್ಟ ಕಾರ್ಯ ಇದರ ಲೆಕ್ಕಾಚಾರದ ಮೇಲೆ ಮುಂದಿನ ಜೀವನ ನಿರ್ಧಾರ ಆಗುತ್ತೆ. ಇದು ಪುನರ್ಜನ್ಮ. ಇದು ಅವರಿಗೆ ಶ್ರಾದ್ದ ಕರ್ಮಗಳಲ್ಲಿನ ಪಿಂಡ ಪ್ರದಾನ ಆಗ್ಲಿ ತರ್ಪಣಾದಿಗಳನ್ನಾಗ್ಲಿ ನಾವು ಕೊಡೋದ್ರಿಂದ ಅವರು ತೃಪ್ತರಾಗ್ತಾರೆ. ಈ ಶ್ರಾದ್ದದ ಪ್ರಮೇಯ ಏನು, ಇಲ್ಲಿ ತರ್ಪಣವನ್ನ ಯಾಕೆ ಕೊಡಬೇಕು ಅನ್ನುವಂಥ ಒಂದು ವಾದ ಮಾಡುವಂಥವರು ಕೂಡ ಇದ್ದಾರೆ. ಸಾಮಾನ್ಯವಾಗಿ ಪಿತೃ ಶ್ರಾದ್ದಾದಿ ಕಾರ್ಯ ಒಂದು ಕರ್ತವ್ಯ ಅಂತ ಹೇಳಿ ಭಾವಿಸಬೇಕು, ಅದನ್ನ ಶ್ರದ್ಧೆಯಿಂದ ಮಾಡಬೇಕು. ಇದು ಸಾರ್ಥಕವಾದಂತಹ ನಂಬಿಕೆ, ತಲೆ ತಲಾಂತರದಿಂದ ಆಚರಿಸಿಕೊಂಡು ಬರ್ತಾ ಇರುವಂತಹ ಒಂದು ಕರ್ಮದ ಆಚರಣೆ ಇದು. ಹಾಗಾಗಿ ಇಲ್ಲಿ ಪಿತೃಪಕ್ಷ ಅಂತ ಹೇಳುವಂಥದ್ದು, ಪಿತೃ ಅನ್ನುವಂಥದ್ದು ಒಂದು ಸ್ಥಾನ, ಇದು ಒಂದು ಹುದ್ದೆ. ಅದಕ್ಕೆ ಅದರದ್ದೇ ಆದಂತಹ ಒಂದು ಜವಾಬ್ದಾರಿ ಇರುತ್ತೆ, ಒಂದು ಬದ್ಧತೆ ಇರುತ್ತೆ. ಅದನ್ನ ಹುಟ್ಟಿದಂತಹ ಪ್ರತಿಯೊಂದು ಜೀವಿಯೂ ಕೂಡ ಹೊಂದಲೇಬೇಕಾದಂತಹ ಹುದ್ದೆ ಅದು. ಅದನ್ನ ಪಡೆಯಲಿಕ್ಕೆ, ಜವಾಬ್ದಾರಿಯುತವಾಗಿ ನಿರ್ವಹಣೆ ಮಾಡಲಿಕ್ಕೆ ಅಸಾಮಾನ್ಯವಾದಂತಹ ಜ್ಞಾನ ನಮಗೆ ಬೇಕಾಗತ್ತೆ. ಆ ಜ್ಞಾನ ಅನುಭವದಿಂದ ಮಾತ್ರ ಪ್ರಾಪ್ತಿಯಾಗುವಂಥದ್ದು, ಕಲಿಕೆಯಿಂದ ಬರುವಂಥದ್ದಲ್ಲ ಅದು. ಅಂತಹ ಹುದ್ದೆಯನ್ನ ಅಲಂಕರಿಸಿರುವಂತಹ ನಮ್ಮ ಭೌತಿಕ ವ್ಯಾವಹಾರಿಕ ಪ್ರಪಂಚದ ಪಿತೃಗಳು ನಮ್ಮ ಕಣ್ಣು ಮುಂದೆ ಇರ್ತಾರೆ. ಅಂದ್ರೆ ಭಾವನಾತ್ಮಕ ಸಂಬಂಧ ಅನ್ನುವಂಥ ಅರ್ಥ ಇದು. ಹಾಗಾಗಿ ವ್ಯಕ್ತಿಗತವಾಗಿ ಈ ಸ್ಥಾನವನ್ನ ಸಮರ್ಥವಾಗಿ ಅವರು ನಿರ್ವಹಿಸಿದ್ದಾರೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅವರಿಗೆ ನಾವು ಪೂಜೆಯನ್ನ ಸಲ್ಲಿಸಬೇಕು. ಅಂತಹ ಪಿತೃಸ್ಥಾನ ಪಟ್ಟ ಏನಿದೆ ಪ್ರತಿಯೊಬ್ಬ ಜೀವಿಯೂ ಕೂಡ ಬಯಸಿ ಪಡೆಯುವಂತಹ ಪಟ್ಟ ಅದು. ಯಾಕೆಂದ್ರೆ ಪ್ರತಿ ಮನುಷ್ಯ ಕೂಡ ಆ ಒಂದು ಹಂತವನ್ನ ತಲುಪುತ್ತಾನೆ.
ಆದ್ರಿಂದ ಈ ಸಮಾಜದಲ್ಲಿ, ಈ ಕುಟುಂಬದಲ್ಲಿ ಅವರ ಒಂದು ಪಾತ್ರ, ಅವರು ಮಾಡಿದಂತಹ ಕೆಲಸ ಕಾರ್ಯಗಳು, ಅವರು ನಮ್ಮನ್ನ ಕೊಡುಗೆಯಾಗಿ ಈ ಒಂದು ಪ್ರಪಂಚಕ್ಕೆ ಕೊಟ್ಟಿರುವಂತಹ ವಿಚಾರ, ಇದರಿಂದ ಅವರಿಗೆ ವಿಶೇಷವಾದಂತಹ ಗೌರವ ಸಲ್ಲಬೇಕಾಗತ್ತೆ. ಅದಕ್ಕಾಗಿನೇ ಅವರು ಪೂಜಾರ್ಹರು ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಅಂಥ ಉನ್ನತ ಸ್ಥಾನವನ್ನ ಪಡೆದಿರುವಂಥವ್ರನ್ನ ಗೌರವಿಸುವಂಥದ್ದು ನಮ್ಮ ಕರ್ತವ್ಯ. ಅದರಲ್ಲೂ ನಮ್ಮನ್ನ ಈ ಸ್ಥಿತಿಯಲ್ಲಿ, ಈ ಪ್ರಪಂಚದಲ್ಲಿ ನೆಲೆ ನಿಲ್ಲುವಂತೆ ಮಾಡಿರುವಂತಹ ಹಿರಿಯರನ್ನ ಸ್ಮರಣೆ ಮಾಡಿಕೊಂಡು ಅವರಿಗೆ ಸಲ್ಲಬೇಕಾದಂತಹ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸುವಂಥದ್ದು ಮಾನವೀಯ ಧರ್ಮ. ಅದು ಇಲ್ಲಿ ವಿಶೇಷವಾಗಿ ಗತಿಸಿರುವಂತಹ ಕುಟುಂಬಸ್ಥರಿಗೆ ನಾವು ತರ್ಪಣವನ್ನ ಕೊಡುವಂಥದ್ದು, ಶ್ರಾದ್ದವನ್ನ ಮಾಡುವಂಥದ್ದು ಈ ಪಕ್ಷಪಾಸದಲ್ಲಿ ಮಾಡಬೇಕಾಗತ್ತೆ. ಯಾಕೆಂದ್ರೆ ನಮಗೆ ಅವರು ಗತಿಸಿದ ಮೇಲೆ ಪುನರ್ಜನ್ಮ ಸಿಕ್ಕಿದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ. ಆದರೂ ಕೂಡ ಪುನರ್ಜನ್ಮದಲ್ಲಿ ಅವರು ಒಂದು ಪ್ರಾಣಿಯಾಗಿ ಜನಿಸಿದ್ರೆ ನಾವು ಆ ಪ್ರಾಣಿಯ ಮಗ ಅಥವಾ ಮಗಳು ಅಂತ ಹೇಳ್ಕೊಳ್ಳಲ್ಲ. ನಾವು ಇಂಥ ತಂದೆ, ಇಂಥ ತಾಯಿಯ ಮಗ ಅಥವಾ ಮಗಳು ಅಂತ ಹೇಳ್ಕೊಳ್ಳುವಂಥದ್ದು ಇದೆ. ಅದಕ್ಕಾಗಿನೇ ನಮ್ಮ ಭಾವನಾತ್ಮಕ ಅಸ್ತಿತ್ವ ಏನಿದೆ, ಸಂಬಂಧ ಏನಿದೆ, ಅದು ಪುನರ್ಜನ್ಮವನ್ನು ಪಡ್ಕೊಂಡಿರುವಂತಹ ವ್ಯಕ್ತಿಗಳ ಜೊತೆಗಿರಲ್ಲ. ಆದರೆ ಪ್ರಸ್ತುತದಲ್ಲಿ ನಮ್ಮ ಜೊತೆಗಿದ್ದಂತಹ ವ್ಯಕ್ತಿಗಳಿಗೆ ನಾವು ಕೊಡುವಂತಹ ಗೌರವ ಅದು. ಅದಕ್ಕಾಗಿನೇ ನಾವು ಪಿತೃಗಳಿಗೆ ಶ್ರಾದ್ದವನ್ನ ಮಾಡಬೇಕು. ಎಲ್ಲಿ ಮಗ ಬದುಕಿದ್ದಾನೋ ಅಲ್ಲಿಯವರೆಗೂ ಕೂಡ ತಂದೆ ತಾಯಿಯಂದ್ರ ಅಥವಾ ಹಿರಿಯರ ಶ್ರಾದ್ದವನ್ನ ಮಾಡಲೇಬೇಕು ಅನ್ನುವಂಥದ್ದು ಇದೆ. ಹಾಗಾಗಿ ಮಗನ ಆದ್ಯ ಕರ್ತವ್ಯ ಈ ಪಿತೃಪಕ್ಷವನ್ನ ನೆರವೇರಿಸುವಂಥದ್ದು. ಹಾಗಾಗಿ ಪ್ರತಿ ಜೀವಿಯೂ ಕೂಡ ಒಂದೋ ತಂದೆಯಾಗಿ ಅಥವಾ ತಾಯಿಯಾಗಿ ಸಾಫಲ್ಯತೆಯನ್ನು ಕಾಣುವಂತಹ ನಮ್ಮ ನಂಬಿಕೆಯಂತೆ ಈ ಕಾರ್ಯವನ್ನ ಶ್ರದ್ಧೆಯಿಂದ ಮಾಡಬೇಕಾಗತ್ತೆ. ಬಂಧುಗಳೇ, ನಮಗೆ ಗೊತ್ತಿದೆ, ಎಲ್ಲ ಜನ್ಮಕ್ಕಿಂತಲೂ ಕೂಡ ಈ ಮನುಷ್ಯ ಜನ್ಮ ತುಂಬಾ ಶ್ರೇಷ್ಠವಾಗಿರುವಂಥದ್ದು. ಆದ್ರಿಂದ ಇಂತಹ ಜನ್ಮಕ್ಕೆ ಕಾರಣಕರ್ತರಾದಂತಹ ಮಾತಾ ಪಿತೃಗಳಿಗೆ ಮತ್ತೆ ಪಿತೃವರ್ಗದವರಿಗೆ, ಪಿತೃವಂಶಸ್ಥರಿಗೆ ನಾವು ಚಿರಋಣಿಯಾಗಿರಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಒಂದು ಪಿತೃ ಕಾರ್ಯವನ್ನ ಮಾಡಬೇಕು. ಇದು ನಮ್ಮ ಧರ್ಮ. ಕೆಲವೊಮ್ಮೆ ಕೆಲವು ಅವಘಡಗಳು ಸಂಭವಿಸಬಹುದು. ಆಕಸ್ಮಿಕ ಕಾರಣಗಳಿಂದ ಪಿತೃ ಕರ್ಮಗಳನ್ನು ಸರಿಯಾಗಿ ಸಮಯಕ್ಕೆ ಮಾಡಲಿಕ್ಕೆ ಸಾಧ್ಯ ಆಗದೆ ಇರಬಹುದು. ಪಿತೃಗಳ ಆತ್ಮಕ್ಕೆ ಶಾಂತಿ ದೊರೆತಿಲ್ಲ. ಆದ್ರಿಂದ ನಾವು ಕೆಲವು ಬಾರಿ ಪಿತೃಶಾಪದಕ್ಕೆ ಗುರಿಯಾಗುವಂತಹ ಸಂದರ್ಭಗಳು ಕೂಡ ಬಂದಿರುತ್ತೆ. ಪಿತೃಶಾಪದಿಂದ ಈಗಾಗಲೇ ಹೇಳಿದಾಗೆ ಶುಭ ಕಾರ್ಯಗಳಿಗೆ ತೊಂದರೆ ಆಗಬಹುದು, ವಿವಾಹ ಜೀವನದಲ್ಲಿ ಅಡೆತಡೆಗಳಾಗಬಹುದು, ವಿವಾಹ ಆಗದೇ ಇರಬಹುದು, ಧನ ನಷ್ಟ ಆಗುತ್ತೆ, ಕೋರ್ಟು ವ್ಯಾಜ್ಯಗಳು ಬರಬಹುದು. ಈ ರೀತಿ ಹಲವಾರು ತೊಂದರೆಗಳನ್ನ ಅನುಭವಿಸ್ತಾ ಇರ್ತಾರೆ. ಹಾಗಾಗಿ ನಾವು ದೇವತಾ ಆರಾಧನೆಗೆ ಎಷ್ಟು ಪ್ರಾಮುಖ್ಯತೆ ನೀಡ್ತೇವೆಯೋ ಅಷ್ಟೇ ಪ್ರಾಮುಖ್ಯತೆಯನ್ನ ಪಿತೃದೇವತೆಗಳಿಗೂ ಕೂಡ ನೀಡಬೇಕು ಅನ್ನುವಂಥದ್ದನ್ನ ಶಾಸ್ತ್ರ ಹೇಳುತ್ತೆ. ನಮ್ಮ ಸನಾತನ ಧರ್ಮದಲ್ಲಿ ಮೃತರಿಗೆ ಪೂರ್ವಿಕರ ಸಂಸ್ಕಾರ, ತರ್ಪಣ ಬಿಡುವಂಥದ್ದು, ಶ್ರಾದ್ದವನ್ನ ಮಾಡುವಂಥದ್ದು ಬಹಳ ಮುಖ್ಯವಾಗಿ ತಿಳಿಸ್ಕೊಟ್ಟಿರುವಂತಹ ವಿಚಾರ. ಋಷಿ ಮುನಿಗಳಿಂದ ಅನಾದಿ ಕಾಲದಿಂದಲೂ ಕೂಡ ಈ ಒಂದು ವಿಚಾರವನ್ನ ಅವರು ಅನುಸರಣೆ ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ಮನೆಯಲ್ಲಿ ಕೆಲವರು ಮರಣ ಹೊಂದಿದಂತಹ ಸಂದರ್ಭದಲ್ಲಿ ಕೆಲವು ಕಾರಣಗಳಿಂದಾಗಿ ಪಿತೃ ಕರ್ಮಗಳನ್ನ ಮಾಡುವಂಥವ್ರು ಇರಲ್ಲ. ಮಾಡುವಂತಹ ಕರ್ತೃವಿಗೆ ಏನೋ ಅನಾರೋಗ್ಯ, ಏನೋ ಅಸಂದರ್ಭಗಳು ಬಂದ್ಬಿಡುತ್ತೆ. ಹಾಗಾಗಿ ಸಮಯಕ್ಕೆ ಸರಿಯಾಗಿ ಅವರು ಶ್ರಾದ್ದಾದಿ ಕರ್ಮಗಳನ್ನ ಮಾಡಿರಲ್ಲ. ಜೊತೆಗೆ ಕೆಲವೊಮ್ಮೆ ಯಾವುದೋ ಅಪಘಾತದಲ್ಲೋ ಅವಘಡಗಳಲ್ಲೋ ಸತ್ತಾದಂಥ ಸಮಯದಲ್ಲಿ ಅವರು ಯಾವಾಗ ಸತ್ರು ಅನ್ನುವಂಥ ಸಮಯ, ಗಳಿಗೆ ಅನ್ನುವಂಥದ್ದು ನಮಗೆ ತಿಳಿಯಲ್ಲ. ಅಂತಹ ಸಂದರ್ಭದಲ್ಲಿ ಭಾದ್ರಪದ ಪಿತೃಪಕ್ಷದ ಮಾಸದ ಸಮಯ ಏನಿದೆ, ಇದರಲ್ಲಿ ಈ ಕಾರ್ಯಗಳನ್ನು ಮಾಡುವಂಥದ್ದು ಸರ್ವಶ್ರೇಷ್ಠವಾಗಿದೆ ಅನ್ನುವಂಥದ್ದು ಶಾಸ್ತ್ರಕಾರರ ಅಭಿಪ್ರಾಯ ಆಗಿದೆ. ಆದ್ರಿಂದಲೇ ಪಿತೃ ಕಾರ್ಯ ಅತ್ಯಂತ ಶ್ರೇಷ್ಠವಾಗಿರುವಂತಹ ಕಾರ್ಯ ಇದು. ಹಾಗೆ ಮಹಾಭಾರತದ ಒಂದು ಉದಾಹರಣೆಯನ್ನು ಕೂಡ ಇಲ್ಲಿ ನಾವು ಜ್ಞಾಪಿಸಿಕೊಳ್ಬಹುದು. ಅರ್ಜುನನ ಕೈಯಿಂದ ಮೃತನಾದಂತಹ ಕರ್ಣ ಸ್ವರ್ಗಕ್ಕೆ ಹೋಗುವಂತಹ ಸಂದರ್ಭ. ಆಗ ಅವನಿಗೆ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯಗಳಂತಹ ಪದಾರ್ಥಗಳೇ ದಾರಿಯಲ್ಲಿ ಸಿಗ್ತಾ ಇರುತ್ತೆ. ಎಲ್ಲಿಯೂ ಕೂಡ ಅನ್ನ ಆಹಾರಾದಿಗಳು ಅವನಿಗೆ ಸಿಕ್ಕಲ್ಲ. ಯಾಕೆಂದ್ರೆ ಅವನಿಗೆ ಪಿತೃ ಕಾರ್ಯವನ್ನ ಯಾರೋ ಅಲ್ಲಿಯವರೆಗೆ ನೆರವೇರಿಸಿರಲ್ಲ. ಅದನ್ನ ಕಂಡು ತುಂಬಾ ಮನನೊಂದು ಕರ್ಣ ಯಮಧರ್ಮರಾಯನಲ್ಲಿ ಕೇಳ್ತಾನೆ, ಇದಕ್ಕೆ ಕಾರಣ ಏನು ಅಂತ ಹೇಳಿ. ಆಗ ಯಮಧರ್ಮರಾಯ, ನೀನು ಎಲ್ಲವನ್ನೂ ಕೂಡ ದಾನ ಮಾಡಿದ್ದೀಯಾ, ಆದ್ರೆ ಅನ್ನದಾನವನ್ನ ಮಾಡಿಲ್ಲ, ನಿಮ್ಮ ಪಿತೃ ಕರ್ಮಗಳನ್ನ ನೀನು ಮಾಡಿಲ್ಲ, ಅದಕ್ಕಾಗಿನೇ ನಿನಗೆ ಈ ಸ್ಥಿತಿ ಬಂದಿದೆ ಅಂತ ಹೇಳ್ತಾನೆ. ಹಾಗೆ ಕರ್ಣನಿಗೂ ಕೂಡ ಯಾರು ಮರಣೋತ್ತರವಾಗಿ ಈ ಶ್ರಾದ್ದಾದಿ ಕಾರ್ಯಗಳನ್ನ ಆ ಸಂದರ್ಭದಲ್ಲಿ ಮಾಡಿರಲಿಲ್ಲ, ಅದಕ್ಕಾಗಿನೇ ಈ ಸ್ಥಿತಿ ಬಂದಿದೆ ಅಂತ ಹೇಳಿದಾಗ ಇದಕ್ಕೆ ಪರಿಹಾರ ಏನು ಅನ್ನುವಂಥದ್ದನ್ನು ಯಮಧರ್ಮರಾಯರಲ್ಲಿ ಕರ್ಣ ಕೇಳ್ಕೊಳ್ತಾನೆ. ಆಗ ಭಾದ್ರಪದ ಮಾಸದ ಪೌರ್ಣಮಿಯಿಂದ ಅಮಾವಾಸ್ಯೆಯವರೆಗೆ ಇರುವಂತಹ ಈ ಪಕ್ಷ ಮಾಸ ಏನಿದೆ 15 ದಿನಗಳು, ಆ ಸಂದರ್ಭದಲ್ಲಿ ಅನ್ನದಾನ ಮಾಡು, ವಸ್ತ್ರದಾನ ಮಾಡು, ಮತ್ತೆ ಪಿತೃ ತರ್ಪಣಗಳನ್ನ ಮಾಡ್ತಾರೋ ಅವರಿಗೆ ಸ್ವರ್ಗದಲ್ಲಿ ಅನ್ನ ಸಿಕ್ಕತ್ತೆ ಅಂತ ಹೇಳ್ತಾರೆ.
ಇದನ್ನ ತಿಳಿದಂತಹ ಕರ್ಣ ಅದೇ ರೀತಿ ಭಾದ್ರಪದ ಹುಣ್ಣಿಮೆಯಿಂದ ಅಮಾವಾಸ್ಯೆಯವರೆಗೆ ಪಿತೃ ಕಾರ್ಯಗಳನ್ನ ಮಾಡ್ತಾನೆ. ಸ್ವರ್ಗಕ್ಕೆ ಹೋಗಿ ಅನ್ನ ಆಹಾರಗಳನ್ನ ಪಡ್ಕೊಂಡ ಅನ್ನುವಂಥದ್ದನ್ನ ಪುರಾಣ ತಿಳಿಸತ್ತೆ. ಹಾಗಾಗಿ ಇದ್ದಾಗ ನಾವು ಈ ಪಿತೃಪಕ್ಷದಲ್ಲಿ ಪಿತೃಗಳ ಋಣವನ್ನ ತೀರಿಸಿಕೊಳ್ಬೇಕು. ಹಾಗೆ ನಮಗೆ ಮುಂದೆ ಮರಣ ಸಂಭವಿಸಿದಂತಹ ಸಂದರ್ಭದಲ್ಲಿ ನಮ್ಮ ದಾರಿ ಸುಗಮವಾಗತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಈಗ ಅದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಬೇಕು. ಇದು ನಮಗೆ ಕೊಟ್ಟಿರುವಂತಹ ಒಂದು ಅವಕಾಶ. ಹಾಗಾಗಿ ಪಿತೃ ಕಾರ್ಯಗಳನ್ನ ಪ್ರತಿ ತಿಂಗಳು ಕೂಡ ಮಾಡಲಿಕ್ಕೆ ಸಾಧ್ಯವಾಗದೇ ಇದ್ದಂಥವರು ಮಹಾಲಯ ಮಾಸದ ಸಂದರ್ಭದಲ್ಲಿ ಗತಿಸಿದಂತಹ ಹಿರಿಯರಿಗೆ ಪಿತೃಗಳಿಗೆ ತರ್ಪಣ ಕಾರ್ಯಗಳನ್ನ ಮಾಡಬೇಕು. ವರ್ಷ ಪೂರ್ತಿ ಫಲ ಸಿಕ್ಕಂತೆ ಇದು ಸಾಧ್ಯವಾಗಿಸುತ್ತೆ. ಹಾಗೆ 100 ಯಜ್ಞಗಳನ್ನ ಮಾಡೋದಕ್ಕಿಂತಲೂ ನಮ್ಮ ಪಿತೃದೇವತೆಗಳಿಗೆ ತರ್ಪಣ ಬಿಡುವಂಥದ್ದು ಬಹಳ ಮುಖ್ಯ. ಈ ವಿಷಯದಲ್ಲಿ ನಿರಾಸಕ್ತಿ ಇಟ್ಕೊಳ್ಬೇಡಿ, ನಿರ್ಲಕ್ಷ್ಯ ತೋರ್ಬೇಡಿ, ಶ್ರದ್ಧೆಯಿಂದ ಮಾಡಿ ಇದನ್ನ. ಹಾಗಾಗಿ ಮಹಾಲಯ ಅಂತ ಹೇಳಿದ್ರೆ ಮಹಾ ಆಲಯ ಇದು. ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಪಾಡ್ಯಮೆಯಿಂದ ಆರಂಭ ಆಗಿ ಅಮಾವಾಸ್ಯೆಯೆಂದು ಮುಗಿಯುವಂತ 15 ದಿನಗಳಿದು. ಇದನ್ನೇ ಪಿತೃಪಕ್ಷ ಅಂತ ಹೇಳಿ ಕರೀತಾರೆ. ಇದರಲ್ಲಿ ಅತ್ಯಂತ ಪ್ರಮುಖವಾಗಿರುವಂತಹ ತಿಥಿ ಅಂತ ಹೇಳಿದ್ರೆ ತ್ರಯೋದಶಿ, ಅಂದ್ರೆ ಭಾದ್ರಪದದ ಕೃಷ್ಣ ತ್ರಯೋದಶಿ ಮಾಘ ನಕ್ಷತ್ರದೊಂದಿಗೆ ಅಂದ್ರೆ ಮಖ ನಕ್ಷತ್ರದ ಜೊತೆ ಸೇರಿದಾಗ ಶ್ರಾದ್ದದಿಂದ ಕೂಡಿದಂತಹ ಯಾವುದೇ ವಸ್ತು ಪಿತೃಗಳಿಗೆ ಚಿರತೃಪ್ತಿಯನ್ನು ನೀಡುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ರಿಂದ ಈ ಸಮಯದಲ್ಲಿ ಯಾರು ಪಿತೃದೇವತೆಗಳಿಗೆ ತರ್ಪಣವನ್ನ ಬಿಡ್ತಾರೆ, ಪಿತೃದೇವತೆಗಳ ಹೆಸರಿನಲ್ಲಿ ದಾನವನ್ನ ಮಾಡ್ತಾರೆ, ಅವರಿಗೆ ಪಿತೃಗಳ ಶಾಪದಿಂದ ಮುಕ್ತಿ ಸಿಕ್ಕತ್ತೆ ಅನ್ನುವಂಥ ವಿಚಾರ, ಮತ್ತೆ ಪಿತೃಗಳ ಪ್ರೀತಿಗೆ ಪಾತ್ರರಾಗ್ತಾರೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ರಿಂದ ಪಿತೃ ಶಾಪದಿಂದ ಮುಕ್ತವಾಗುವಂತಹ ಸುಲಭ ಉಪಾಯ ಅಂತ ಹೇಳಿದ್ರೆ ಈ ಮಹಾಲಯದ ಅಮಾವಾಸ್ಯೆಯ 15 ದಿನಗಳ ಸಂಜೆಯ ಸಮಯದಲ್ಲಿ ಶುದ್ಧ ಎಳ್ಳೆಣ್ಣೆಯಿಂದ ಪಿತೃಗಳಿಗೆ ದೀಪವನ್ನ ಹಚ್ಚಬೇಕು. ಪಿತೃ ಶಾಪದಿಂದ ಮುಕ್ತಿಯನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ನದಿಯ ತೀರದಲ್ಲಿ ದಕ್ಷಿಣಾಭಿಮುಖವಾಗಿ ನಿಂತು ಪಿತೃ ತರ್ಪಣವನ್ನ ಕೊಡುವಂಥದ್ದು. ಇಲ್ಲಿ ಎಳ್ಳು ನೀರನ್ನ ಬಿಡುವಂಥದ್ದಷ್ಟೇ. ಪಿತೃ ದೇವತೆಗಳ ಹೆಸರಿನಲ್ಲಿ ದಾನ ಧರ್ಮಾದಿಗಳನ್ನ ಮಾಡುವಂಥದ್ದು, ಅನ್ನದಾನಗಳನ್ನ ಮಾಡುವಂಥದ್ದು, ಇದರಿಂದ ಪಿತೃಗಳ ಪ್ರೀತಿಗೆ ಪಾತ್ರರಾಗಬಹುದು. ಹಾಗಾಗಿ ಅನ್ನದಾನ ಮಾಡುವಂಥದ್ದು ಪಿತೃ ಕಾರ್ಯ ಮಾಡಿದಷ್ಟೇ ಶುಭ ಫಲವನ್ನ ಕೊಡುತ್ತೆ ಅನ್ನುವಂಥದ್ದು. ಹಾಗಾಗಿ ಪಿತೃ ಕಾರ್ಯವನ್ನ ನೆರವೇರಿಸಿ. ಇಲ್ಲಿ ಹಿರಿಯರನ್ನ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ದರ್ಭೆಯನ್ನ ಬಳಸುವಂಥದ್ದು ಬಹಳ ಉತ್ತಮ. ಮಹಾಲಯ ಅಮಾವಾಸ್ಯೆಯ ಸಂದರ್ಭದಲ್ಲಿ ಕಾಗೆಗಳಿಗೆ ಆಹಾರ ನೀಡುವಂಥದ್ದು ಸರ್ವಶ್ರೇಷ್ಠ. ಹಾಗೆ ನಮ್ಮ ಹಿರಿಯರು ಬಳಸ್ತಾ ಇದ್ದಂತಹ ಕೆಲವು ಸಾಮಗ್ರಿಗಳನ್ನ ದಾನ ಮಾಡುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಮಾಡಬೇಕಾಗಿರುವಂಥದ್ದು. ಆದ್ರೆ ಪಿತೃಪಕ್ಷದ ಸಮಯದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನ ಮಾಡಬಾರದು. ವಿವಾಹ, ಉಪನಯನ, ಗೃಹ ಪ್ರವೇಶ, ವಾಹನ ಖರೀದಿ ಇತ್ಯಾದಿಗಳನ್ನ ಈ ಪಿತೃಪಕ್ಷದಲ್ಲಿ ಮಾಡಬಾರದು. ಶುಭ ಮುಹೂರ್ತಗಳು ಇರಲ್ಲ. ಯಾಕೆಂದ್ರೆ ಶುಭ ಕಾರ್ಯಗಳನ್ನ ಸಂಪೂರ್ಣವಾಗಿ ಈ ಒಂದು ಅವಧಿಯಲ್ಲಿ ನಿಷೇಧಿಸಿದ್ದಾರೆ. ಇನ್ನು ಪಿತೃಪಕ್ಷದ ಸಮಯದಲ್ಲಿ ನಮ್ಮ ಪೂರ್ವಜರು ಭೂಮಿಗೆ ಬಂದು ತಮ್ಮ ವಂಶಸ್ಥರನ್ನ ಆಶೀರ್ವದಿಸ್ತಾರೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ರಿಂದಲೇ ಪಿತೃಗಳನ್ನ ಸ್ಮರಣೆ ಮಾಡುವಂಥದ್ದು, ಪಿತೃಗಳಿಗೆ ತರ್ಪಣ ಕೊಡುವಂಥದ್ದು, ಶ್ರಾದ್ದವನ್ನ ಮಾಡುವಂಥದ್ದು, ಹಾಗೆ ದಾನ ಧರ್ಮಾದಿಗಳನ್ನ ಮಾಡುವಂಥದ್ದನ್ನ ಮಾತ್ರ ಮರಿಬೇಡಿ. ನಿಮ್ಮ ಕೈಲಾದಂತೆ ಮಾಡಿ, ನಿಮ್ಮ ಸಂಪ್ರದಾಯದಂತೆ ಮಾಡಿ. ಆದರೆ ಪಿತೃಗಳನ್ನ ಸ್ಮರಣೆ ಮಾಡಿಕೊಂಡು ಅವರಿಗೆ ಸಲ್ಲಬೇಕಾದಂತಹ ಸ್ಥಾನಮಾನವನ್ನ ನೀಡುವಂಥದ್ದು, ಪೂಜೆ ಪುನಸ್ಕಾರಗಳನ್ನ ಮಾಡುವಂಥದ್ದನ್ನ ಮಾತ್ರ ಮರಿಬೇಡಿ. ಏಕೆಂದ್ರೆ ನಮಗೆ ಬಂದಿರುವಂತಹ ಸಮಸ್ಯೆಗಳನ್ನ, ಕುಟುಂಬದಲ್ಲಿ ಆಗ್ತಾ ಇರುವಂತಹ ನಷ್ಟದ ವಿದ್ಯಮಾನಗಳನ್ನ ತಡಿಲಿಕ್ಕೆ ಇರುವಂತಹ ಒಂದು ದಾರಿ ಅಂತ ಹೇಳಿದ್ರೆ ಅದು ಪಿತೃಪಕ್ಷದ ಆಚರಣೆ. ಇನ್ನು ಪ್ರತಿದಿನ ನಾವು ಆಯಾ ದಿನದ ವಿಶೇಷತೆ ಏನು, ಯಾವ ದಿನದಲ್ಲಿ ಯಾರಿಗೆ ಯಾವ ರೀತಿಯಲ್ಲಿ ಈ ಪಿತೃ ಪೂಜೆಯನ್ನು ಮಾಡಬೇಕು ಅನ್ನುವಂತಹ ವಿಚಾರವನ್ನ ತಿಳ್ಕೊಳ್ಳೋಣ. ಮಹಾಲಯ ಅಮಾವಾಸ್ಯೆ ದಿನ ಏನು ಮಾಡಬೇಕು ಇತ್ಯಾದಿ ವಿಚಾರಗಳ ಬಗ್ಗೆ ನಾವು ಪ್ರತಿದಿನ ಒಂದೊಂದಾಗಿ ವಿಚಾರಗಳನ್ನ ತಿಳ್ಕೊಳ್ಳೋಣ. ಅದನ್ನ ಅನುಸರಣೆ ಮಾಡಿದ್ರೆ ಖಂಡಿತ ಆ ಮನೆಗೆ ಒಂದು ಧನಾತ್ಮಕ ಶಕ್ತಿ ಪ್ರವಹಿಸುತ್ತೆ. ಆ ಮನೆ ಸಂಪನ್ನವಾಗುತ್ತೆ. ಆಯುರ, ಆರೋಗ್ಯ, ಐಶ್ವರ್ಯಾದಿಗಳನ್ನ, ಸಮೃದ್ಧಿಯನ್ನ, ಮುಖ್ಯವಾಗಿ ನೆಮ್ಮದಿಯನ್ನ ಕೊಟ್ಟು ಪಿತೃಗಳು ನಮ್ಮನ್ನ ಹರಸ್ತಾರೆ ಅನ್ನುವಂಥ ಒಂದು ನಂಬಿಕೆಯಿಂದ ಈ ಕಾರ್ಯ ಮಾಡಿ ಒಳ್ಳೆಯದಾಗತ್ತೆ. ಇನ್ನು ನಾಳೆಯ ದಿನ ಅಂದ್ರೆ 18ನೇ ತಾರೀಕು ಬುಧವಾರ ಹುಣ್ಣಿಮೆ ಬೆಳಗಿನ ಅವಧಿಯಲ್ಲಿ ಇರುವಂತದ್ದು. ಇದು ಈ ವರ್ಷದ 2ನೇ ಚಂದ್ರಗ್ರಹಣಕ್ಕೆ ಕಾರಣವಾಗುವಂತ ಒಂದು ಹುಣ್ಣಿಮೆ. ಇಲ್ಲಿ ಚಂದ್ರಗ್ರಹಣ ಸೆಪ್ಟೆಂಬರ್ 18ನೇ ತಾರೀಕು ಬೆಳಿಗ್ಗೆ 6 ಗಂಟೆ 12 ನಿಮಿಷಕ್ಕೆ ಆರಂಭ ಆಗುತ್ತೆ. 10 ಗಂಟೆ
17 ನಿಮಿಷಕ್ಕೆ ಚಂದ್ರಗ್ರಹಣ ಮುಕ್ತಾಯ ಆಗತ್ತೆ. ಈ ಗ್ರಹಣದ ಒಟ್ಟು ಅವಧಿ 4 ಗಂಟೆ 4 ನಿಮಿಷಗಳು ಇರುವಂತದ್ದು. ಹಾಗೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೂತಕದ ಕಾಲ ಗ್ರಹಣಕ್ಕೆ 9 ಗಂಟೆಗಳ ಮೊದಲು ಆರಂಭ ಆಗತ್ತೆ. ಅಂದ್ರೆ ಭಾರತದಲ್ಲಿ ಹಗಲು ಸಮಯ ಆಗಿರೋದ್ರಿಂದ ಚಂದ್ರಗ್ರಹಣ ಗೋಚರಿಸ್ತಾ ಇಲ್ಲ. ಆದ್ರಿಂದ ಸೂತಕದ ಅವಧಿ ನಮಗೆ ಅನ್ವಯಿಸಲ್ಲ ಅನ್ನುವಂಥ ವಿಚಾರ. ಈ ಗ್ರಹಣ ಯುರೋಪ್, ಆಫ್ರಿಕಾ, ಉತ್ತರ ಮತ್ತು ದಕ್ಷಿಣ ಅಮೆರಿಕಾದಲ್ಲಿ ಗೋಚರಿಸುತ್ತೆ. ಅದರಲ್ಲೂ ರಾಹುಗ್ರಸ್ತ ಚಂದ್ರಗ್ರಹಣ ಆಗಿರೋದ್ರಿಂದ ರಾಹು ಈಗ ಮೀನ ರಾಶಿಯಲ್ಲಿ ಇರ್ತಾನೆ. ಆ ಸಂದರ್ಭದಲ್ಲಿ ಪೂರ್ವಭಾದ್ರ ನಕ್ಷತ್ರ ಮತ್ತೆ ಮೀನ ರಾಶಿಯಲ್ಲಿ ಈ ರಾಹುಗ್ರಸ್ತ ಚಂದ್ರಗ್ರಹಣ ನಡೀತಾ ಇದೆ. ಈ ಸಮಯದಲ್ಲಿ ಕನ್ಯಾ, ತುಲಾ, ವೃಶ್ಚಿಕ ಲಗ್ನ ನಡೀತಾ ಇರುತ್ತೆ. ಹಾಗಾಗಿ ಗ್ರಹಣದ ಆಚರಣೆ ಇಲ್ಲ ಅಂತ ಹೇಳಿ ಕೆಲವರು ಹೇಳಿದ್ರು ಕೂಡ ಯಾರಾದ್ರೂ ಕೂಡ ಪರಿಹಾರ ಮಾಡ್ಕೊಳ್ಳಕ್ಕೆ ಬಯಸುವಂತವ್ರು ಮಾಡ್ಕೊಳ್ಬಹುದು. ಇಲ್ಲಿ ಪರಿಹಾರ ಅಂತ ಹೇಳಿದ್ರೆ ಧೂಮ್ರ ಅಥವಾ ಕಪ್ಪು ಬಣ್ಣದ ವಸ್ತ್ರ ಮತ್ತೆ ಉದ್ದಿನ ಕಾಳು ಹಾಗೆ ಶ್ವೇತ ಬಣ್ಣದ ವಸ್ತ್ರ ಮತ್ತೆ ಅಕ್ಕಿ ಇವುಗಳನ್ನ ದಕ್ಷಿಣೆ ಸಮೇತ ದೇವಾಲಯಕ್ಕೆ ಅಥವಾ ಸತ್ಪಾತ್ರರಿಗೆ ದಾನವನ್ನ ಮಾಡಬೇಕು. ಇನ್ನು ಈ ಗ್ರಹಣದ ಅಂಗವಾಗಿ ದುರ್ಗಾ ಸ್ತುತಿಯನ್ನ ಮಾಡುವಂಥದ್ದು, ಚಂಡಿಕಾ ಪಾರಾಯಣವನ್ನ ಮಾಡುವಂಥದ್ದು, ನಾಗದೇವತೆಗಳನ್ನ ಸ್ಮರಣೆ ಮಾಡಿ ಪೂಜೆ ಮಾಡುವಂಥದ್ದು, ಹಾಗೆ ಗೌರಿ, ಪಾರ್ವತಿ ದೇವಿ, ಈಶ್ವರ ಅಥವಾ ಶಿವನ ಪರಿವಾರ ದೇವತೆಗಳನ್ನ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು, ಇವರಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನ ಜಪ ಮಾಡಿಕೊಳ್ಳುವಂಥದ್ದು ಇದಕ್ಕೆ ನಿವಾರಣೆಯಾಗಿರುವಂಥದ್ದು. ಹಾಗಾಗಿ ನಾವು ನಾಳಿನ ಸಂಚಿಕೆಯಲ್ಲಿ ಈ ಚಂದ್ರಗ್ರಹಣದ ಸಂಬಂಧದಲ್ಲಿ ದ್ವಾದಶ ರಾಶಿಯವರ ಮೇಲೂ ಕೂಡ ಕೆಲವೊಂದು ಪರಿಣಾಮಗಳನ್ನು ಬೀರುತ್ತೆ. ಯಾವ ಯಾವ ರಾಶಿಯವರಿಗೆ ಇದರ ಪರಿಣಾಮ ತಟ್ಟತ್ತೆ ಅನ್ನುವಂಥ ವಿಚಾರ. ಅದರಲ್ಲೂ ಮೀನ ರಾಶಿಯಲ್ಲಿ ಈ ಗ್ರಹಣ ನಡೀತಾ ಇರೋದ್ರಿಂದ ಮೀನ ರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ದೂರದ ಪ್ರಯಾಣವನ್ನ ಮಾಡಬೇಡಿ. ಹಾಗೆ ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರಗಳನ್ನಾಗ್ಲಿ, ಯಾವುದೇ ಅಗ್ರಿಮೆಂಟ್ ಮಾಡಿಕೊಳ್ಳುವಂಥದ್ದು, ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ ಇತ್ಯಾದಿಗಳನ್ನ ಆದಷ್ಟು ಅವಾಯ್ಡ್ ಮಾಡಿ. ಇನ್ನು ಈ ಚಂದ್ರಗ್ರಹಣದ ಫಲಾಫಲಗಳು 12 ರಾಶಿಯವರಿಗೆ ಯಾವ ರೀತಿಯಲ್ಲಿರುತ್ತೆ ಅನ್ನುವಂಥ ವಿಚಾರಗಳನ್ನು ಕೂಡ ನಾವು ಮುಂದೆ ತಿಳ್ಕೊಳ್ಳೋಣ. ಅದರಂತೆ ಕೆಲವೊಂದು ಪರಿಹಾರ ಕ್ರಮಗಳನ್ನು ಅನುಸರಣೆ ಮಾಡೋದ್ರಿಂದ ಗ್ರಹಣದ ಬಾಧೆ ನಮ್ಮನಿಗೆ ತಟ್ಟಲ್ಲ. ಹಾಗೆ ಗ್ರಹಣದಿಂದ ಉಂಟಾಗುವಂತಹ ದೋಷಗಳನ್ನು ಕೂಡ ಸ್ವಲ್ಪ ಮಟ್ಟಿಗೆ ನಿವಾರಣೆ ಮಾಡಿಕೊಳ್ಳಿಕ್ಕೂ ಕೂಡ ಸಾಧ್ಯ ಇದೆ. ಅದನ್ನ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ, ಹಿರಿಯರು ಹೇಳ್ತಾರೆ, ಅನುಭವಸ್ಥರು ಕೂಡ ಇದರ ಬಗ್ಗೆ ಒಮ್ಮತವನ್ನ ಸೂಚಿಸಿರುವಂಥದ್ದು. ನಾವು ಯಾವುದೇ ಗ್ರಹಣದ ಸಂದರ್ಭದಲ್ಲಿ ಗ್ರಹಣ ಎಲ್ಲೇ ನಡೀಲಿ ಅದನ್ನ ನಾವು ಅನುಸರಣೆ ಮಾಡುವಂತಹ ಹಿನ್ನೆಲೆಯಲ್ಲಿ ಪರಿಗಣಿಸಬೇಕು ಅನ್ನುವಂಥದ್ದು ಇದೆ. ಹಾಗಾಗಿ ಕೆಲವರು ಈಗಾಗಲೇ ಹೇಳಿದಾಗೆ ಗ್ರಹಣದಿಂದ ಬಾಧೆಗಳೇನಿಲ್ಲ, ಯಾವುದೇ ರೀತಿಯ ಅನರ್ಥಗಳು ಸಂಭವಿಸಲ್ಲ. ಆದರೆ ಪ್ರಾಕೃತಿಕ ವಿಕೋಪಗಳು ಆಗಬಹುದು. ಯಾಕೆಂದ್ರೆ ಇಲ್ಲಿ ಸೂರ್ಯ, ಚಂದ್ರ, ಭೂಮಿ ಒಂದೇ ಸರಳ ರೇಖೆಯಲ್ಲಿ ಇರ್ತಾರೆ. ಆಕರ್ಷಣ ಶಕ್ತಿ ಜಾಸ್ತಿ ಇರುತ್ತೆ. ಹಾಗಾಗಿನೇ ಸಮುದ್ರದಲ್ಲಿ ನೀರಿನ ಮಟ್ಟ ಹೆಚ್ಚಾಗಬಹುದು, ಕೆಲವು ಕಡೆ ಭೂಕಂಪಗಳು ಆಗಬಹುದು, ಕೆಲವು ಕಡೆ ಕೆಲವು ಅವಘಡಗಳು ಆಗುವಂತಹ ಸಾಧ್ಯತೆಗಳು ಕೂಡ ಗ್ರಹಣದ ಸಂದರ್ಭದಲ್ಲಿರುತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ಇರುವಂಥದ್ದು ತುಂಬಾ ಸೂಕ್ತ. ಆ ಸಮಯದಲ್ಲಿ ಭಗವಂತನ ಧ್ಯಾನ ಮಾಡಿ ಸ್ತೋತ್ರ ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಚಂದ್ರ 11ರ ಸ್ಥಾನದಲ್ಲಿದ್ದಾನೆ, 11ನೇ ಮನೆ. ಹಾಗಾಗಿನೇ ಈ ದಿನ ಪ್ರಮುಖ ವ್ಯವಹಾರಗಳಲ್ಲಿ ತುಂಬ ಪ್ರಗತಿ ಅನ್ನುವಂಥದ್ದು ಇದೆ. ಹಾಗೆ ಈ ದಿನದಲ್ಲಿ ಭಿನ್ನಾಭಿಪ್ರಾಯ ಇರುವಂತಹ ವಿಚಾರಗಳೇನಿದೆ ಅದು ತಿಳಿಯಾಗತ್ತೆ. ಯಾವುದೋ ಸಂದರ್ಭದಲ್ಲಿ ಆಡಿರುವಂತಹ ಮಾತಿಗೆ ಪಶ್ಚಾತ್ತಾಪ ಆಗುತ್ತೆ ಈ ದಿನದಲ್ಲಿ. ಹಾಗಾಗಿ ವ್ಯವಹಾರಗಳು ಸಾದಾ ಸೀದವಾಗಿ ನಡೆಯುವಂಥ ಸಂದರ್ಭ ಇದೆ. ಹಾಗೆ ಈ ದಿನದಲ್ಲಿ ದಿಢೀರನ್ನೇ ಒಂದು ಪ್ರಯಾಣದ ಸೂಚನೆ ಕೂಡ ಇರುವಂತಹ ಸಂದರ್ಭ. ಹಾಗಾಗಿ ಈ ದಿನ ನಿಮ್ಮ ಮಿತ್ರರ ಜೊತೆ, ಕುಟುಂಬಸ್ಥರ ಜೊತೆಯಲ್ಲಿ ದೇವಾಲಯ ದರ್ಶನ ಇದೆ, ಗಣ್ಯ ವ್ಯಕ್ತಿಗಳ ಭೇಟಿ ಇದೆ. ಹಾಗೆ ಮುಂದೆ ಕುಟುಂಬಕ್ಕೆ ಬೇಕಾಗಿರುವಂತಹ ಕೆಲವು ವಿಚಾರಗಳಲ್ಲಿ ಹಿರಿಯರ ಒಂದು ಮಾರ್ಗದರ್ಶನವನ್ನು ಪಡ್ಕೊಳ್ಳುವಂತಹ ಅಂಶಗಳು ಸೇರ್ಕೊಂಡಿರುವಂಥದ್ದು. ಹಾಗಾಗಿ ಈ ದಿನ ನಾಳೆಗಾಗಿ, ನಾಳಿನ ಭವಿಷ್ಯಕ್ಕಾಗಿ ಕೆಲವು ಉತ್ತಮ ಕೆಲಸಗಳನ್ನು ಮಾಡುವಂಥ ಸಾಧ್ಯತೆ ಕೂಡ ಇದೆ. ಹಾಗೆ ಈ ದಿನ ಯಾವುದೇ ಒಂದು ಸಮಸ್ಯೆ, ಒಂದು ತೊಂದರೆ ಅನ್ನುವಂಥದ್ದು ಬಂದರೆ ಅದರ ಮೂಲವನ್ನು ಅರಿಯುವಂಥ ಒಂದು ಪ್ರಯತ್ನವನ್ನು ಮಾಡಿ. ಮೇಲ್ನೋಟಕ್ಕೆ ನೀವು ನಂಬಿಕೆಗೆ ಒಳಗಾಗಬೇಡಿ. ಹಾಗಾಗಿ ಪ್ರತ್ಯಕ್ಷ ನೋಡಿದ್ರೂ ಪ್ರಮಾಣಿಸಿ ನೋಡು ಅನ್ನುವಂಥದ್ದೇ ಈ ದಿನ ನೀವು ಅನುಸರಣೆ ಮಾಡಬೇಕಾಗಿರುವಂಥ ವಿಚಾರ. ಇನ್ನು ಈ ದಿನ ಸ್ವಲ್ಪ ಸ್ಪರ್ಧೆಗಳು ಇರುವಂಥದ್ದು ನಿಮ್ಮ ಕೆಲಸದಲ್ಲಿದೆ, ಉದ್ಯೋಗದಲ್ಲಿದೆ, ವ್ಯಾಪಾರದಲ್ಲಿದೆ, ಮನೆಯಲ್ಲಿದೆ, ಮಾತಿನಲ್ಲಿದೆ, ಆರೋಗ್ಯದಲ್ಲೂ ಕೂಡ ಒಂದು ಪೈಪೋಟಿ, ಸ್ಪರ್ಧೆ, ಒಂದು ಚಾಲೆಂಜ್ ಅನ್ನುವಂಥದ್ದು ಬರುತ್ತೆ. ಹಾಗಾಗಿ ಈ ದಿನ ಸ್ವಲ್ಪ ಜಾಗೃತರಾಗಿರಿ. ನಿಮ್ಮ ಮಾತನ್ನು ಈ ದಿನ ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ಯಾವುದೇ ವಿಚಾರದಲ್ಲಿ ಅದು ಸರಿ ಇದ್ರೂ ಕೂಡ
ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಲಿಕ್ಕೆ ಹೋಗಬೇಡಿ. ಏಕೆಂದರೆ ನಿಮ್ಮ ಮಾತಿಗೆ ಈ ದಿನ ಸ್ವಲ್ಪ ಅನರ್ಥಗಳು ಹೆಚ್ಚಾಗುವಂಥದ್ದಿದೆ. ನೀವು ಒಳ್ಳೆಯದನ್ನೇ ಮಾಡಿ ಅದನ್ನು ಜನ ಅಪಾರ್ಥ ಮಾಡ್ಕೊಳ್ತಾರೆ. ಒಳ್ಳೆಯ ಕೆಲಸಗಳು ಕೂಡ ಯಾವುದೋ ವೈಯಕ್ತಿಕ ಆಸೆಗಾಗಿ ಮಾಡಿದ್ದಾರೆ ಅನ್ನುವಂಥ ಒಂದು ವಿಚಾರಗಳು ನಿಮ್ಮ ಮೇಲೆ ಆರೋಪಗಳ ರೀತಿಯಲ್ಲಿ ಬರುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಕಾರ್ಯಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡುವಂಥ ಅವಕಾಶಗಳಿದೆ. ನಿಮ್ಮ ಕೆಲಸಗಳು, ನಿಮ್ಮ ಉದ್ಯೋಗ, ನಿಮ್ಮ ವ್ಯಾಪಾರ ಬಹಳ ವಿಶೇಷವಾಗಿ ನಡೆಯುತ್ತೆ. ನಿಮ್ಮ ಅನಿಸಿಕೆಯಂತೆ ಆಗುವಂಥದ್ದು. ಹಾಗಾಗಿನೇ ಒಳ್ಳೆಯದನ್ನು ಆಲೋಚನೆ ಮಾಡಿ ಕೆಲಸ ಕಾರ್ಯಗಳು ಚಟುವಟಿಕೆಗಳು ಒಳ್ಳೆಯದಾಗಲಿ ಅಂತ ಹೇಳಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಈ ದಿನ ಮುಂದುವರಿಸಿ ಅದ್ಭುತವಾದಂತಹ ಫಲ ಸಿಕ್ಕತ್ತೆ. ಹಾಗೆ ಈ ದಿನ ಹಿರಿಯರೊಬ್ಬರ ಮಾತು ನಿಮ್ಮ ಮನಸ್ಸನ್ನು ಕೆಡಿಸತ್ತೆ, ಬೇಸರ ವ್ಯಕ್ತಪಡಿಸುವಂತಹ ಸಂದರ್ಭ ಇದು. ಏಕೆಂದರೆ ನಿಮಗೆ ಒಲ್ಲದ ಮಾತುಗಳನ್ನು ಕೇಳಬೇಕಾಗತ್ತೆ. ಹಾಗೆ ಈ ದಿನ ಯಾರೋ ಒಬ್ಬರ ವಿಚಾರದಲ್ಲಿ ಸಮಯದ ಅಭಾವದಿಂದ ಕೆಲವೊಂದು ತೀರ್ಮಾನಗಳನ್ನು ಕೈಗೊಳ್ಳೋಕ್ಕೆ ಕೂಡ ನಿಮಗೆ ಸಾಧ್ಯ ಆಗಲ್ಲ. ಹಾಗಾಗಿ ಈ ದಿನದಲ್ಲಿ ಯಾರಿಗೆ ಎಷ್ಟು ಸಮಯವನ್ನು ಕೊಡಬೇಕು, ಯಾವ ಕೆಲಸಕ್ಕೆ ಯಾವ ಪ್ರಿಯಾರಿಟಿಯನ್ನು ಕೊಡಬೇಕು ಅನ್ನೋಂಥದ್ರ ಕಡೆ ಸ್ವಲ್ಪ ಗಮನ ಕೊಡಿ. ಏಕೆಂದರೆ ಈ ದಿನ ಕಾರ್ಯ ಸಾಧನೆ ಆಗುವಂಥದ್ದು, ಕಾರ್ಯಸಿದ್ಧಿ ಉಂಟಾಗುವಂಥ ಎಲ್ಲ ಯೋಗಗಳು ಕೂಡ ಇದೆ. ಆದರೆ ಸಮಯಕ್ಕೆ ಸರಿಯಾಗಿ ಕೆಲಸಗಳನ್ನು ಆರಂಭ ಮಾಡಬೇಕು. ಆಲಸ್ಯ ತೋರಿಸಬೇಡಿ ಈ ದಿನ. ಹಾಗೆ ಈ ದಿನ ಹಣಕಾಸಿನ ವ್ಯವಹಾರಗಳಲ್ಲಿ ಸ್ವಲ್ಪ ಜವಾಬ್ದಾರಿ ಇರಲಿ. ಏಕೆಂದರೆ ನಿಮ್ಮ ಆದಾಯಕ್ಕಿಂತ ಈ ದಿನ ಖರ್ಚು ಸ್ವಲ್ಪ ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಇನ್ನು ಕೆಲವೊಂದು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ತುಂಬ ಉತ್ಸಾಹ ಇದೆ, ಕುತೂಹಲ ಇದೆ, ಕ್ಯೂರಿಯಾಸಿಟಿ ಇದೆ. ಅದರಲ್ಲಿ ಏನಿದೆ ಅಂತ ಹೇಳಿ ತಿಳ್ಕೊಳ್ಬೇಕು ಅಂತಹ ಒಂದು ವಿಚಾರ ಮನಸ್ಸಿಗೆ ಬರುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಈ ದಿನದಲ್ಲಿ. ಇನ್ನು ಈ ದಿನ ನಿಮ್ಮ ಆರ್ಥಿಕ ವಲಯದಲ್ಲಿ ಒಳ್ಳೆಯ ಪ್ರತಿಫಲ ಅನ್ನುವಂಥದ್ದು ಸಿಕ್ಕತ್ತೆ. ಆದಾಯದ ಮಾರ್ಗ ನಿಮಗೆ ಹೆಚ್ಚಾಗುವಂಥದ್ದು, ಒಂದರಿಂದ ಮತ್ತೊಂದಕ್ಕೆ, ಮತ್ತೊಂದರಿಂದ ಮೊಗದೊಂದಕ್ಕೆ ನಿಮ್ಮ ಆದಾಯ ಶಿಫ್ಟ್ ಆಗುವಂಥ ಸಾಧ್ಯತೆ ಕೂಡ ಈ ದಿನ ಇರುತ್ತೆ. ಹಾಗೆ ಈ ದಿನದಲ್ಲಿ ಯಾವುದೇ ಖರ್ಚು ವೆಚ್ಚಗಳ ಬಗ್ಗೆ ಆಗಲಿ ಅಥವಾ ಒಂದು ಬಂಡವಾಳ ಹೂಡುವಂಥ ವಿಚಾರದಲ್ಲಾಗಲಿ ಮನೆಯ ಹಿರಿಯರ ಜವಾಬ್ದಾರಿಯುತ ವ್ಯಕ್ತಿಗಳ ಒಂದು ಸಲಹೆಯನ್ನು ಪಡ್ಕೊಂಡು ಮುಂದುವರಿಯುವಂಥದ್ದು ಕಷ್ಟಪಡಬೇಕು. ಹಾಗೆ ಈ ದಿನ ನೀವು ಸುಮ್ಮನೆ ಇದ್ದರೂ ಕೂಡ ಸೌಕರ್ಯ ಇದೆ. ಏಕೆಂದರೆ ಯೋಗ ಇದೆ, ನಿಮಗೆ ಅಂಥ ಒಂದು ಲಕ್ಷಣ ಇದೆ, ಅದೃಷ್ಟ ಇದೆ. ಇಟ್ ಈಸ್ ಲಕ್ಕಿ ಡೇ ಫಾರ್ ಯು ಈ ದಿನ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಒಳ್ಳೆಯ ಅಭಿಪ್ರಾಯಗಳು ಮೂಡುವಂತಹ ದಿನ. ಯಾವುದೇ ವ್ಯಕ್ತಿಯಲ್ಲೂ ಕೂಡ ಒಂದು ನೆಗೆಟಿವ್ ಥಾಟ್ಸ್ ಅನ್ನುವಂಥದ್ದಾಗಲಿ ಅಥವಾ ಒಂದು ನಕಾರಾತ್ಮಕವಾದಂತಹ ಭಾವನೆಗಳು ಬರುವಂತಹ ಸಾಧ್ಯತೆಗಳು ತೀರಾ ಕಡಿಮೆ ಇರುತ್ತೆ. ಹಾಗಾಗಿ ವ್ಯಕ್ತಿಯಲ್ಲಿರುವಂತಹ ದೋಷಗಳನ್ನು ಹುಡುಕಲ್ಲ, ವ್ಯಕ್ತಿಯಲ್ಲಿರುವಂತಹ ಒಳ್ಳೆಯದನ್ನು ಹುಡುಕುವಂಥ ಒಂದು ಪ್ರಯತ್ನವನ್ನು ಮಾಡ್ತೀರಿ. ಇದು ತುಂಬ ಪಾಸಿಟಿವ್ ಗೆಸ್ಚರ್ ಇರುವಂತಹ ಸಂದರ್ಭ. ಹಾಗೆ ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಒಂದು ಬುದ್ಧಿವಂತಿಕೆಯನ್ನು, ನಿಮ್ಮ ಒಂದು ಪ್ರತಿಭೆಯನ್ನು ತೋರಿಸಬೇಕು. ಹಾಗಾಗಿ ಯಾವುದೇ ಸುಲಭವಾದಾಗಿ ಆಗಬೇಕಾಗಿರುವಂಥ ಕಾರ್ಯ ಕೂಡ ಸ್ವಲ್ಪ ಕಷ್ಟದಲ್ಲೇ ಮುಕ್ತಾಯ ಆಗುತ್ತೆ. ಯಾಕೆಂತ ಹೇಳಿದ್ರೆ ಈ ದಿನ ಎಲ್ಲ ಕೆಲಸದಲ್ಲೂ ಕೂಡ ಕಷ್ಟಪಡಲೇಬೇಕು. ನೀವು ಸುಲಭವಾಗಿ ಯಾವುದೂ ಕೂಡ ಸಿಕ್ಕಲ್ಲ. ಅದಕ್ಕಾಗಿ ನಿಮ್ಮ ಅನುಭವವನ್ನು ಆಧರಿಸಿಕೊಂಡು ಕೆಲಸವನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಕೆಲವೊಂದು ಕ್ಲಿಷ್ಟ ಕಾರ್ಯಗಳನ್ನು ಮುಗಿಸ್ತಾಯ ಮಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ ನಿಮ್ಮ ಒಂದು ಉತ್ಸಾಹ ಸಹಾಯಕವಾಗುತ್ತೆ. ಹಾಗಾಗಿ ಸ್ವಲ್ಪ ಎನರ್ಜೆಟಿಕ್ ಆಗಿರಿ. ಯಾವುದೇ ಕೆಲಸದಲ್ಲೂ ಕೂಡ ಆಸಕ್ತಿಯನ್ನು ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಕೆಲವು ಬಂಧುಗಳಿಂದ ಮಿತ್ರರಿಂದ ಉಂಟಾಗುವಂಥ ತೊಂದರೆಗಳು, ಅವರಿಂದ ಆಗುವಂಥ ಕೆಲವು ಮಾತುಗಳಿಂದ ಆಗುವಂಥ ವಿಶೇಷವಾಗಿ ನೋವು ಈ ದಿನ ನಿಮ್ಮನ್ನು ತುಂಬ ಕಾಡುವಂಥದ್ದು. ಹಾಗಾಗಿ ಮಾತಿಗೆ ಈ ದಿನ ಹೆಚ್ಚು ಬೆಲೆ ಕೊಡ್ತೀರಿ. ಅದೇ ರೀತಿಯಲ್ಲಿ ಈ ದಿನ ಹಣಕಾಸಿನ ವಿಚಾರದಲ್ಲೂ ಕೂಡ ಆಗುವಂಥ ತೊಂದರೆಗಳನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಆದಷ್ಟು ದೂರದ ಪ್ರಯಾಣ ಅನ್ನುವಂಥದ್ದು ಇದ್ದರೆ ಅದನ್ನು ಬಹಳ ಎಚ್ಚರಿಕೆಯಿಂದ ಪೂರ್ವ ಸಿದ್ಧತೆಯಿಂದ ನೀವು ಮುಂದುವರಿಸಿ. ಇನ್ನು ಈ ದಿನದಲ್ಲಿ ಹೊಸ ಸಾಲದ ಪ್ರಯತ್ನಗಳಾಗಲಿ, ಹಣಕಾಸಿನ ವಿಚಾರದಲ್ಲಿ ಹೊಸದಾಗಿ ಏನೋ ಸಾಹಸ ಮಾಡುವಂಥ ವಿಚಾರಗಳನ್ನು, ಖರೀದಿ ಮಾಡುವಂಥ ವಿಚಾರಗಳು ಸದ್ಯಕ್ಕೆ ಮುಂದಕ್ಕೆ ಹಾಕಿ. ನಿಮ್ಮ
ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ದುರ್ಗಾ ಸ್ತುತಿಯನ್ನ ಮಾಡಿ, ಪಾರ್ವತಿ ದೇವಿಯ ಆರಾಧನೆ ಮಾಡಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ಕರ್ಕಾಟಕ ರಾಶಿಯವರಿಗೆ ಈ ದಿನ ಸ್ವಲ್ಪ ಏರುಪೇರುಗಳಾಗುವಂಥ ದಿನ. ನೀವು ಅಂದುಕೊಳ್ಳೋದೇ ಒಂದು, ಆಗೋದೇ ಒಂದು. ನಿಮ್ಮ ಯೋಜನೆಗಳು ತಲೆ ಕೆಳಕಾಕುವಂಥ ಸಾಧ್ಯತೆ. ಇದಕ್ಕೆ 2 ಕಾರಣಗಳಿದೆ. ಒಂದು, ನಿಮ್ಮ ವಿವೇಚನಾ ರಹಿತವಾಗಿ ತೆಗೆದುಕೊಳ್ಳುವಂತಹ ತೀರ್ಮಾನಗಳು. ಇನ್ನೊಂದು, ಬೇರೆಯವರನ್ನು ಅತಿಯಾಗಿ ಅವಲಂಬನೆ ಮಾಡುವಂಥದ್ದು. ಡಿಪೆಂಡೆನ್ಸಿ ಜಾಸ್ತಿ ಇರುತ್ತೆ. ಹೀಗಾಗಿ ಈ ದಿನ ನಿಮ್ಮ ವೀಕ್ನೆಸ್ ಅನ್ನು ತಿಳ್ಕೊಂಡಿರುವಂಥವ್ರೆ ನಿಮ್ಮನ್ನ ಆಟ ಆಡಿಸ್ತಾರೆ. ನಿಮ್ಮ ಜುಟ್ಟು ಅವರ ಕೈಲಿರುತ್ತೆ. ಹಾಗಾಗಿ ನಿಮ್ಮ ತಪ್ಪುಗಳನ್ನು, ನೀವು ಮಾಡಿರುವಂಥ ಅಪರಾಧಗಳನ್ನು ಪದೇ ಪದೇ ಹೇಳುವಂಥ ಸಂದರ್ಭಗಳು ಕೂಡ ಬರುತ್ತೆ. ಇದು ನಿಮಗೆ ಮಾನಸಿಕವಾಗಿ ಚಿತ್ರಹಿಂಸೆಯನ್ನು ನೀಡುವಂಥ ಒಂದು ಸಮಯ ಇದು. ಹಾಗಾಗಿನೇ ಬೇರೆಯವರ ಮಾತಿಗೆ ಈ ದಿನ ಹೆಚ್ಚು ಮೌಲ್ಯವನ್ನು ಕೊಡಬೇಡಿ. ಅವರು ಮಾತಾಡ್ತಾ ಇರಲಿ, ಒಂದು ಕಿವಿಯಿಂದ ಕೇಳಿ ಮತ್ತೊಂದು ಕಿವಿಯಲ್ಲಿ ಬಿಟ್ಟು ಬಿಡುವಂಥದ್ದು ತುಂಬ ಬುದ್ಧಿವಂತಿಕೆಯ ಲಕ್ಷಣ ಇದು. ಹಾಗೆ ಈ ದಿನ ಪ್ರಯಾಣದಲ್ಲಿ ವಾಹನದಿಂದ ಕೂಡ ನಿಮಗೆ ತೊಂದರೆಯಾಗುವಂಥದ್ದು ಕೂಡ ಇದೆ. ಹಣಕಾಸಿನ ವ್ಯವಹಾರಗಳಲ್ಲಿ ಏರುಪೇರುಗಳು ಉಂಟಾಗುವಂಥದ್ದಿರುತ್ತೆ. ಹಾಗಾಗಿ ಈ ದಿನ ಯಾವುದೇ ಕೆಲಸ ಮಾಡಿದ್ರೂ ಕೂಡ ಎಲ್ಲೋ ಒಂದು ಕಡೆ ನಿಮಗೆ ತೊಂದರೆ ಆಗುತ್ತೆ, ಸಮಸ್ಯೆ ಆಗುತ್ತೆ, ಪಶ್ಚಾತ್ತಾಪ ಪಡಬೇಕಾಗತ್ತೆ. ಹಾಗಾಗಿ ಬಹುವಿಧದಲ್ಲಿ ನೀವು ಎಚ್ಚರಿಕೆಯಿಂದ ಈ ದಿನ ಇರಬೇಕಾಗತ್ತೆ. ಇನ್ನು ನಿಮ್ಮ ಸೋದರ ಸಂಬಂಧಿಗಳ ಜೊತೆಯಲ್ಲಿ ವಿವಾದಗಳು, ಅದರಲ್ಲೂ ಈ ಭೂಮಿಗೆ ಸಂಬಂಧಪಟ್ಟಂತಹ ವಿವಾದಗಳೇನಾದರೂ ಇದ್ದರೆ ಈ ದಿನ ನಿಮಗೆ ಸ್ವಲ್ಪ ಉಲ್ಬಣ ಆಗುವಂಥದ್ದು ಆ ಸಮಸ್ಯೆ. BP ಜಾಸ್ತಿ ಆಗಿಬಿಡುತ್ತೆ, ಯೋಚನೆ ಜಾಸ್ತಿ ಆಗುತ್ತೆ. ಹಾಗಾಗಿ ಕೋರ್ಟು ಕಚೇರಿ ಅನ್ನುವಂಥ ನಿಟ್ಟಿನಲ್ಲಿ ಖರ್ಚು ವೆಚ್ಚಗಳು ಹೆಚ್ಚಾಗುವಂಥದ್ದು ಕೂಡ ಈ ದಿನ ಇರುತ್ತೆ. ಹಾಗಾಗಿ ಈ ಭೂಮಿಗೆ ಸಂಬಂಧಪಟ್ಟಂತಹ ವಿವಾದಗಳೇನಾದರೂ ಇದ್ದರೆ ಅದನ್ನು ಈ ದಿನ ಅಟೆಂಡ್ ಮಾಡಬೇಡಿ. ಅಥವಾ ಮಧ್ಯಸ್ಥಿಕೆದಾರರಲ್ಲಿ ಹೊಂದಾಣಿಕೆಯ ಮೂಲಕ ಸಮಸ್ಯೆ ಪರಿಹಾರ ಆಗತ್ತೆ ಅಂತ ಹೇಳಿದ್ರೆ ಅದಕ್ಕೆ ನೀವು ಒತ್ತನ್ನು ಕೊಡಿ, ಅದನ್ನು ಆದ್ಯತೆಯಾಗಿ ಸ್ವೀಕಾರ ಮಾಡಿ. ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಶಿವಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಸಿಂಹರಾಶಿಯವರಿಗೆ ಈ ದಿನ ಭಾವನಾತ್ಮಕವಾಗಿ ಪ್ರಗತಿ ಹೊಂದುವಂತಹ ದಿನ. ನಿಮ್ಮ ಭಾವನೆಗಳೇ ಈ ದಿನ ನಿಮಗೆ ಸಂತೋಷವನ್ನು ತರುತ್ತೆ. ಒಬ್ಬರ ಬಗ್ಗೆ ಇರುವಂತಹ ಪ್ರೀತಿ, ಅವರ ಬಗ್ಗೆ ಇರುವಂತಹ ಅನುರಾಗ ಅಥವಾ ಅವರಿಗೆ ಕೊಡುವಂತಹ ಒಂದು ಗೌರವ ಸ್ಥಾನಮಾನಗಳು ಈ ದಿನ ನಿಮ್ಮ ಮನಸ್ಸನ್ನು ಸಂತೋಷಗೊಳಿಸುತ್ತೆ. ಹಾಗಾಗಿ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಸ್ಥಿರವಾದಂತಹ ಒಂದು ಪ್ರಗತಿ ಇರುತ್ತೆ. ಹಾಗೆ ಈ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗುತ್ತೆ. ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥದ್ದು, ಖರೀದಿ ಮಾಡುವಂತಹ ವಿಚಾರಗಳಿದ್ದರೆ ಅದರಲ್ಲಿ ಒಂದು ಪ್ರಗತಿ ಇದೆ, ಒಂದು ಹೆಜ್ಜೆ ಮುಂದೆ ಹೋಗ್ತೀರಿ. ಹಾಗಾಗಿ ಈ ದಿನದ ವ್ಯಾಪಾರದಲ್ಲೂ ಕೂಡ ನಿಮಗೆ ಸಮಾಧಾನ ಇದೆ. ಹಣ ಇಲ್ಲ ಅಂದರೂ ಒಂದು ರೀತಿಯಲ್ಲಿ ನೀವು ಸಮಾಧಾನದಿಂದ ಇರ್ತೀರಿ. ಆದರೆ ಯಾರೋ ಬೇಡದ ವ್ಯಕ್ತಿಯೊಬ್ಬರು, ಮೂರನೇ ವ್ಯಕ್ತಿಯೊಬ್ಬರ ಮಾತು ಈ ದಿನ ನೀವು ಮನಸ್ಸಿಗೆ ತೀವ್ರವಾಗಿ ಅದನ್ನು ಪರಿಗಣಿಸುವಂಥದ್ದು ಇದೆ. ಏಕೆಂದರೆ ಅವರ ಮಾತು ನಿಮಗೆ ಶೂಲದಂತೆ ಚುಚ್ಚುವಂಥದ್ದು, ನಿಮ್ಮ ತಪ್ಪನ್ನು ತೋರಿಸುವಂಥ ಒಂದು ವಿಚಾರದಲ್ಲಿ ಅವರು ಆಡಿರುವಂಥ ಮಾತಿನಿಂದ ಈ ದಿನ ಮನ ನೊಂದುವಂಥದ್ದು. ಹಾಗಾಗಿ ಅಂಥ ವಿಚಾರದಲ್ಲಿ ಈ ದಿನ ಸ್ವಲ್ಪ ಅವರ ಮಾತನ್ನು ಪರಿಗಣಿಸಬೇಕಾ ಬೇಡವಾ ಅನ್ನುವಂಥದ್ದನ್ನು ನೀವು ತೀರ್ಮಾನ ಮಾಡಬೇಕಾಗತ್ತೆ. ಹಾಗೆ ಈ ದಿನ ವಿದ್ಯಾರ್ಥಿಗಳಿಗೆ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ಈ ದಿನ ಸಿಕ್ಕತ್ತೆ. ಹಾಗಾಗಿ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಒಳ್ಳೆಯ ಆಲೋಚನೆಯಿಂದ ನಿಮ್ಮ ಗುರಿಯನ್ನು ತಲುಪುವಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ ಅದ್ಭುತವಾದಂತಹ ಸಾಧನೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಕನಸು ನನಸಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶಿವಪಂಚಾಕ್ಷರಿ ಮಂತ್ರವನ್ನು ಈ ದಿನ ಹೇಳ್ಕೊಳ್ಳಿ. ಗಣಪತಿಗೆ 21 ಗರಿಕೆಗಳನ್ನು ಸಮರ್ಪಣೆ ಮಾಡಿಬಿಡಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿಯವರಿಗೆ ಈ ದಿನ ಉತ್ತಮವಾದಂಥ ಸಮಯ. ಏಕೆಂದರೆ ನೀವು ಯಾರನ್ನು ನಂಬಿದ್ದೀರೋ ಅವರಿಂದ ಸಹಾಯ ಸಿಕ್ಕತ್ತೆ. ಯಾವ ಕೆಲಸ ಮಾಡಬೇಕು ಅಂತೀರೋ ಅದಕ್ಕೆ ಸಹಕಾರಗಳು ನಿಮಗೆ ಒದಗಿ ಬರುತ್ತೆ. ಅದರಲ್ಲೂ ಸಮಯಕ್ಕೆ ಸರಿಯಾಗಿ ನಿಮ್ಮ ಕೆಲಸಗಳು ಈ ದಿನ ಆಗುವಂಥದ್ದು ಕೂಡ ಇದೆ. ಹಾಗೆ ನಿಮ್ಮ ಮೃದು ಸ್ವಭಾವ, ನಿಮ್ಮ ಮೃದುವಾದಂತಹ ಪ್ರೀತಿಪೂರ್ವಕವಾದಂತಹ ಮಾತು ಎಲ್ಲರನ್ನ ಆಕರ್ಷಿಸುತ್ತೆ. ಹಾಗಾಗಿ ನಿಮಗೆ ಮಾತೇ ಈ ದಿನ ಬಂಡವಾಳ. ಇನ್ನು ಈ ದಿನದಲ್ಲಿ ಸಂಚಾರ, ಪ್ರಯಾಣ ಇದರಲ್ಲೂ ಕೂಡ ನಿಮಗೆ ಒಂದು ಲಾಭ ಇದೆ, ಅನುಕೂಲ ಇದೆ.
ಇನ್ನು ಬಹಳ ವಿಶೇಷವಾಗಿ ಈ ದಿನದಲ್ಲಿ ಒಳ್ಳೆಯ ಯೋಗ ಇರುವಂಥದ್ದು. ಒಡವೆ ವಸ್ತ್ರಗಳನ್ನಾಗಲಿ ಅಥವಾ ಹೊಸ ವಸ್ತುಗಳನ್ನಾಗಲಿ, ಮನೆಗೆ ಬೇಕಾದಂತಹ ಅಲಂಕಾರಿಕ ವಸ್ತುಗಳನ್ನಾಗಲಿ ಕೊಳ್ಳಬೇಕು ಅನ್ನುವಂಥ ಒಂದು ಬಯಕೆ, ಅಂಥ ಒಂದು ಯೋಗ ಇದೆ. ಹಾಗಾಗಿ ನಿಮ್ಮ ಪ್ರಯತ್ನದಲ್ಲಿ ಯಶಸ್ಸನ್ನು ಕಾಣುವಂಥ ಸಂದರ್ಭ ಇದು. ಹಾಗೆ ಈ ದಿನ ವ್ಯಾಪಾರ ಚಟುವಟಿಕೆಗಳು ಸಾಮಾನ್ಯವಾಗಿರ್ಬೋದು, ಆದರೂ ಒಂದು ಸ್ಥಿರತೆಯನ್ನು ತರುತ್ತೆ. ಎಲ್ಲ ಒಂದು ಕಡೆ ಒಂದು ಭರವಸೆ ಇದೆ, ಇವತ್ತಲ್ಲ ನಾಳೆ ನನಗೆ ಅಭಿವೃದ್ಧಿ ಇದೆ, ಪ್ರಗತಿ ಇದೆ ಅನ್ನುವಂಥ ಸೂಚನೆ ಈ ದಿನ ಸಿಕ್ಕುವಂಥದ್ದು ಇದೆ. ಇನ್ನು ಈ ದಿನದಲ್ಲಿ ನೀವು ಕೆಲವರಿಂದ ಕೆಲವು ಉತ್ತರಗಳನ್ನು ನಿರೀಕ್ಷೆ ಮಾಡ್ತಾ ಇದ್ದೀರಿ. ಅದು ಈ ದಿನ ನಿಮಗೆ ತುಂಬ ಧನಾತ್ಮಕವಾಗಿ ಕೂಡಿ ಬರುತ್ತೆ. ಅಂದರೆ ನಿರೀಕ್ಷೆಯಿಲ್ಲದಂಥ ಸಂದರ್ಭದಲ್ಲಿ ನಿಮಗೆ ಒಳ್ಳೆಯ ಫಲಿತಾಂಶಗಳು ಸಿಕ್ಕುವಂಥದ್ದು, ಒಳ್ಳೆಯ ಸುದ್ದಿ ಈ ದಿನ ಸಿಕ್ಕುವಂಥದ್ದು ಇದೆ. ಹಾಗೆ ನಿಮ್ಮ ಸಂಗಾತಿಯಿಂದ ಈ ದಿನ ತುಂಬ ಭಾವನಾತ್ಮಕವಾದಂಥ ಬೆಂಬಲವನ್ನು ಕೂಡ ಪಡ್ಕೊಳ್ಳುವಂಥದ್ದು ಇದೆ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ದಿನ ಅದ್ಭುತವಾದಂಥ ಒಂದು ಪ್ರಗತಿ ಇದೆ, ಮನಸ್ಸಿಗೆ ಸಂತೋಷ ಇದೆ. ಹಾಗೆ ಈ ದಿನ ಈ ರೋಗ ಅಥವಾ ಅನಾರೋಗ್ಯ ಅನ್ನುವಂಥದ್ದು ಇದ್ದರೆ ಅದರ ಕಡೆ ಸ್ವಲ್ಪ ಗಮನ ಕೊಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಈ ದಿನ ಪಠಣ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಕೆಲವು ಕೆಲಸಗಳು ವ್ಯರ್ಥ ಆಗುತ್ತೆ, ನೀರಿನಲ್ಲಿ ಹೋಮ ಮಾಡಿದಂತಾಗುತ್ತೆ, ಪ್ರಯತ್ನಗಳು ನಿಷ್ಫಲವಾಗುವಂಥದ್ದು. ಹಾಗಾಗಿ ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಈ ದಿನ ಸ್ವಲ್ಪ ಕಸರತ್ತು ಮಾಡಬೇಕಾಗತ್ತೆ. ಅದರಲ್ಲೂ ಅಜಾಗರೂಕತೆಯಿಂದ ಕೈಗೊಳ್ಳುವಂತಹ ಕೆಲವು ತೀರ್ಮಾನಗಳು ನಿಮಗೆ ದುಬಾರಿ ಆಗುತ್ತೆ. ಪ್ರಯಾಣವೂ ಸೇರಿದಂತೆ ಈ ದಿನ ನಿಮಗೆ ಅನುಕೂಲತೆಗಳು ಕಡಿಮೆ ಇರುವಂತಹ ಸಂದರ್ಭ. ಹಾಗಾಗಿ ಈ ದಿನದಲ್ಲಿ ಯಾವುದೇ ಒಂದು ವಿಚಾರದಲ್ಲಿ ಪೂರ್ವ ಸಿದ್ಧತೆ ಬಹಳ ಮಟ್ಟಿಗೆ ನಿಮಗೆ ಬೇಕಾಗುತ್ತೆ. ಹಾಗೆ ಕೆಲವರ ಮಾತು, ಕೆಲವರ ನಡತೆ ಬಹಳ ವಿಚಿತ್ರವಾಗಿ ಕಾಣಿಸುವಂಥದ್ದು. ನೆನ್ನೆಯವರೆಗೂ ಸರಿ ಇದ್ದಂತಹ ವ್ಯಕ್ತಿ ಈ ದಿನ ಹೀಗೇಕೆ ಅನ್ನುವಂಥ ಒಂದು ಪ್ರಶ್ನೆ ನಿಮ್ಮ ಮನಸ್ಸಿಗೆ ಮೂಡುವಂಥದ್ದು ಇದೆ. ವ್ಯಕ್ತಿಗಳ ಸ್ವಭಾವದಲ್ಲಿ ಬದಲಾವಣೆಯನ್ನು ಗಮನಿಸ್ತೀರಿ. ಅವರಿಂದ ನಿಮಗೆ ಆಗುವಂತಹ ಅನುಕೂಲತೆಗಳು, ಸಹಾಯಗಳು ಯಾವ ರೀತಿಯಲ್ಲಿರುವಂತಹ ಲೆಕ್ಕಾಚಾರದಲ್ಲಿ ಈ ದಿನ ಇರ್ತೀರಿ. ಎಲ್ಲವನ್ನ ತೂಗಿ ನೋಡುವಂಥದ್ದು, ಎಲ್ಲರ ಸಾಧಕ ಬಾಧಕಗಳು ಏನಿದೆ ಅನ್ನುವಂಥದ್ದನ್ನು ನೋಡುವ ಮನಸ್ಥಿತಿ ಈ ದಿನ ಇರುತ್ತೆ. ಏಕೆಂದರೆ ನಿಮಗೆ ಆಗಿರುವಂಥ ಆಘಾತ, ನಿಮಗೆ ಬಿದ್ದಿರುವಂಥ ಒಂದು ಪೆಟ್ಟು, ಹಾಗೆ ಆಗಿರುವಂಥ ನಷ್ಟ, ಈ ಎಲ್ಲದರ ಒಂದು ಸಾರಾಂಶ ಏನಂದರೆ ಎಲ್ಲವನ್ನೂ ಕೂಡ ಅನುಮಾನದ ದೃಷ್ಟಿಯಿಂದ ನೋಡುವಂಥದ್ದು. ಹಾಗಾಗಿ ಕೆಲವು ಸಮಯ ವ್ಯರ್ಥವಾಗಿಬಿಡುತ್ತೆ. ಯಾಕೆಂದರೆ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳಿ ಜಡ್ಜ್ ಮಾಡುವಂತಹ ವಿಚಾರದಲ್ಲೇ ಸಮಯ ಕಳೆದು ಹೋಗುತ್ತೆ. ಹಾಗೆ ಈ ತೀರ್ಮಾನವನ್ನು ಮಾಡುವಂತಹ ಶಕ್ತಿ ಕೂಡ ಅಷ್ಟೊಂದಿಲ್ಲ ನಿಮಗೆ. ಹಾಗಾಗಿ ಪ್ರಮುಖ ವಿಚಾರಗಳನ್ನು ಈ ದಿನ ಪಕ್ಕಕ್ಕಿಟ್ಬಿಡಿ. ಇನ್ನು ಈ ದಿನ ಮನೆಯಲ್ಲಿ ಆಗಬೇಕಾಗಿರುವಂತಹ ಕೆಲಸಗಳು, ನಿಮ್ಮ ಜವಾಬ್ದಾರಿಗಳು, ಇದರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಇಲ್ಲಾಂದರೆ ಮನೆಯಲ್ಲಿಯೂ ಕೂಡ ನಿಮಗೆ ಅಷ್ಟೊಂದು ಒಳ್ಳೆಯ ಸ್ಥಾನಮಾನ ಸಿಕ್ಕಲ್ಲ. ಮೂದಲಿಕೆಗೆ ಈ ದಿನ ಗುರಿಯಾಗುವಂಥ ಅವಕಾಶಗಳು ಜಾಸ್ತಿ ಇರುತ್ತೆ. ಸ್ವಲ್ಪ ಎಚ್ಚರಿಕೆ. ಇನ್ನು ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಭಿನ್ನಾಭಿಪ್ರಾಯಗಳನ್ನು ಮಾಡಿಕೊಳ್ಬೇಡಿ. ಅವರ ಜೊತೆಯಲ್ಲಿ ಯಾವುದೇ ರಹಸ್ಯ ಒಪ್ಪಂದಗಳನ್ನು ಮಾಡಿಕೊಳ್ಳಿಕ್ಕೆ ಹೋಗಬೇಡಿ. ಅಷ್ಟೊಂದು ಒಳ್ಳೆಯ ಫಲ ಈ ದಿನ ಇಲ್ಲ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಗಣಪತಿಯನ್ನು ಆರಾಧನೆ ಮಾಡಿ, ಶ್ರೀ ಗಜಾನನ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 9. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನದಲ್ಲಿ ಸೃಜನಾತ್ಮಕವಾದ ಕೆಲಸಗಳನ್ನು ಮಾಡಲಿಕ್ಕೆ ಅವಕಾಶಗಳು ಸಿಕ್ಕತ್ತೆ. ನಿಮ್ಮ ಟ್ಯಾಲೆಂಟ್ಗೆ, ನಿಮ್ಮ ಪ್ರತಿಭೆಗೆ ಸೂಕ್ತ ಸ್ಥಾನಮಾನ ಸಿಕ್ಕುವಂಥ ಅವಕಾಶಗಳಿದೆ. ಆದರೆ ಅವಕಾಶಗಳನ್ನು ಸದುಪಯೋಗಪಡಿಸ್ಕೊಳ್ಳಲ್ಲ. ನಿಮ್ಮ ತೀರ್ಮಾನ ಸರಿ ಇರಲ್ಲ. ಆತುರವಾಗಿ ನಿರ್ಧಾರಗಳನ್ನು ಕೈಗೊಳ್ತೀರಿ. ಅದೇ ರೀತಿ ಈ ದಿನ ನೀವು ಸುಖವನ್ನು ಪಡಿಬೇಕು ಅಂದರೂ ಸುಖ ಇಲ್ಲ. ಕೈಗೆ ಬಂದ ತುತ್ತು ಬಾಯಿಗಿಲ್ಲ. ಎಲ್ಲವೂ ಇದೆ, ಆದರೆ ಯಾವುದೂ ಇಲ್ಲ ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಂದ್ಬಿಡ್ತೀರಿ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ವಿಚಾರದಲ್ಲಾಗಲಿ ಕೆಲಸ ಕಾರ್ಯಗಳಲ್ಲಾಗಲಿ ನಿಧಾನಗತಿಯ ಪ್ರಗತಿ ಇದೆ, ಮಂದಗತಿ ಇರುವಂಥದ್ದು. ಹಾಗಾಗಿನೇ ನಿಮ್ಮ ಸ್ಪೀಡ್ಗೆ ಯಾವುದೇ ಕೆಲಸಗಳು ಕೂಡ ಆಗಲ್ಲ. ಇನ್ನು ಕೆಲಸದ ಮೇಲೆ ಸಂಪೂರ್ಣವಾಗಿ ಗಮನ ಇಡಿ, ಇಲ್ಲಾಂದರೆ ಎಡವಟ್ಟಾಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ದಿನ ನಿರಾಸೆ ಇರುತ್ತೆ ನಿಮಗೆ. ಹಾಗಾಗಿ ಏನನ್ನೂ ಕೂಡ ಹೆಚ್ಚಿನದನ್ನು ನೀವು ನಿರೀಕ್ಷೆಯಲ್ಲಿ ಇಟ್ಕೊಳ್ಬೇಡಿ. ಎಕ್ಸ್ಪೆಕ್ಟೇಷನ್ ಕಡಿಮೆ ಇರಲಿ ಈ ದಿನ. ಹಾಗೆ ಕೌಟುಂಬಿಕ ಸೌಕರ್ಯಗಳಿಗಾಗಿ ಈ ದಿನ ಹೆಚ್ಚಿನ ಹಣ ಖರ್ಚು ಮಾಡಬೇಕಾಗತ್ತೆ. ಕುಟುಂಬಸ್ಥರನ್ನು ಓಲೈಸಬೇಕು, ದೂರ ಹೋಗಿರುವಂಥವ್ರನ್ನ ಹತ್ತಿರ ತರಬೇಕು,
ಮುನಿಸ್ಕೊಂಡಿರುವಂಥವ್ರನ್ನ ಓಲೈಸ್ಕೊಳ್ಬೇಕು. ಇದಕ್ಕಾಗಿನೂ ಕೂಡ ಈ ದಿನ ಕಸರತ್ತು ಮಾಡುವಂತಹ ಸಂದರ್ಭಗಳು ಇದ್ದೇ ಇದೆ. ಇನ್ನು ಈ ದಿನ ನಿಮ್ಮ ಶ್ರಮ ಸಾರ್ಥಕವಾಗುವಂಥದ್ದು, ಮನಸ್ಸಿಗೆ ತೃಪ್ತಿ ಸಿಕ್ಕುವಂಥದ್ದು ಏನಂದರೆ, ನೀವು ನಾಳಿನ ದೃಷ್ಟಿಯಲ್ಲಿ ಕೆಲಸವನ್ನು ಮಾಡಬೇಕು. ತತ್ಕಾಲಕ್ಕೆ ಕೆಲಸಗಳು, ತತ್ಕಾಲಕ್ಕೆ ಸಿಕ್ಕುವಂತಹ ಫಲಿತಾಂಶಗಳಿಂದ ನೀವು ಸಂತೋಷ ಪಡಬೇಡಿ. ನಾಳೆಗಾಗಿ ಸ್ಥಿರವಾಗಿ ಇರಬೇಕು, ಅಂಥದ್ದನ್ನು ಈ ದಿನ ಇಟ್ಕೊಳ್ಬೇಕು. ಇನ್ನು ನಿಮಗೆ ಈ ದಿನ ಸ್ವಲ್ಪ ಅಗ್ರೆಸಿವ್ ನೇಚರ್ ಇರುವಂಥದ್ದು, ಆಕ್ರಮಣ ಮಾಡುವಂಥ ಬುದ್ಧಿ, ಹಾಗಾಗಿ ಕಾಲು ಕೆರೆದು ಜಗಳ ಮಾಡುವಂಥದ್ದನ್ನು ಸೇರಿದಂತೆ ಕೆಲವರ ಬಗ್ಗೆ ಉಗ್ರ ಕೋಪವನ್ನು ತಾಳುವಂಥದ್ದು ಕೂಡ ಇದೆ. ಹಾಗಾಗಿ ಕೋಪವನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ನಿಮ್ಮ ಮಾತನ್ನು ಹದ್ದುಬಸ್ತಿನಲ್ಲಿ ಇಟ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಈ ದಿನ ಗಣಪತಿಯನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಅದರಲ್ಲೂ ಚಂದ್ರನಿಂದ ಈ ದಿನ ನೀವು ಶುಭ ಫಲಗಳನ್ನು ಪಡ್ಕೊಳ್ತೀರಿ. ಮನಸ್ಸಿಗೆ ಸಮಾಧಾನ ಇದೆ, ಪ್ರಯಾಣ ಇದೆ, ಹಾಗೆ ವಸ್ತುಗಳ ಖರೀದಿ ಇದೆ, ಅದರಲ್ಲಿ ನಿಮಗೆ ತೃಪ್ತಿ ಇದೆ ಈ ದಿನದಲ್ಲಿ. ಹಾಗೆ ಈ ಸಂಬಂಧಗಳನ್ನು ದೂರ ಇಟ್ಟಿರುವಂತಹ ವಿಚಾರ ಮನಸ್ಸಿಗೆ ಮೆಲುಕಿನ ರೂಪದಲ್ಲಿ ಬರುವಂಥದ್ದು. ಹಾಗಾಗಿ ಅದನ್ನು ಸ್ಮರಣೆ ಮಾಡ್ಕೊಳ್ತೀರಿ, ಅದರ ಬಗ್ಗೆ ಮಾತಾಡ್ತಾ ಇರ್ತೀರಿ. ಹಾಗಾಗಿ ಈ ದಿನ ಹೆಚ್ಚಿನ ಸಮಯ ಈ ಸಂಬಂಧಗಳು, ಸಹ ಸಂಬಂಧಗಳು ಇದರಲ್ಲೇ ಕಳೆದು ಹೋಗುವಂಥ ಸಾಧ್ಯತೆಗಳಿರುತ್ತೆ. ಹಾಗೆ ಈ ದಿನ ಕೆಲವೊಂದು ವಿಚಾರದಲ್ಲಿ ಮುನ್ನುಗ್ಗಿ ಕಾರ್ಯನಿರ್ವಹಣೆ ಮಾಡಬೇಕು, ಭಯ ಬಿಡಬೇಕು, ಹೆದರಿಕೆ ಬಿಡಬೇಕು. ಸ್ವಲ್ಪ ಚಾಲೆಂಜಿಂಗ್ ಆಗಿ ಬರುವಂತಹ ಕೆಲಸಗಳೇನಿದೆ ಅದನ್ನು ಪ್ರಯತ್ನಪೂರ್ವಕವಾಗಿ ಮಾಡಬೇಕು. ಹಾಗಾಗಿ ಯಾರಿಂದ ಎಂತಹ ಸಹಾಯ ಸಿಕ್ಕತ್ತೆ, ಯಾವಾಗ ಸಿಕ್ಕತ್ತೆ, ಈ ಲೆಕ್ಕಾಚಾರ ಈ ದಿನ ಮಾಡಿ ಮುಂದುವರಿಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಆಧ್ಯಾತ್ಮಿಕವಾದಂತಹ ಪ್ರಗತಿ ಇದೆ, ಧಾರ್ಮಿಕ ವಿಚಾರಗಳಲ್ಲಿ ಆಸಕ್ತಿ ಇದೆ. ಹಾಗೆ ಯಾವುದೇ ಒಂದು ಚಟುವಟಿಕೆಗಳು ಕೂಡ ಸಾಮಾನ್ಯವಾಗಿದ್ದರೂ ಅದರಲ್ಲಿ ಒಂದು ಉತ್ತಮವಾದಂಥ ಅಂಶವನ್ನು ಕಾಣುವಂಥದ್ದಿದೆ. ಪ್ರತಿ ವ್ಯಕ್ತಿಯಲ್ಲಿರುವಂಥ ಒಳ್ಳೆಯತನವನ್ನು ಗುರುತಿಸ್ತೀರಿ ಈ ದಿನದಲ್ಲಿ. ಹಾಗೆ ನಿಮ್ಮ ಕಾರ್ಯ ದಕ್ಷತೆಯನ್ನು ಹೆಚ್ಚಿಸಿಕೊಳ್ಳಿಕ್ಕೂ ಕೂಡ ಉತ್ತಮ ಅವಕಾಶಗಳು ಈ ದಿನ ಸಿಕ್ಕುವಂಥದ್ದಿದೆ. ಅವಕಾಶಗಳನ್ನು ಸದುಪಯೋಗಪಡಿಸ್ಕೊಳ್ಳಿ. ಹಾಗೆ ಈ ದಿನ ಕೆಲಸದ ಮೇಲೆ ಇನ್ವಾಲ್ವ್ಮೆಂಟ್ ಇದೆ, ನಂಬಿಕೆ ಇದೆ. ಹಾಗೆ ಬೇರೆಯವರಿಗಾಗಿ ಈ ದಿನ ಹೆಚ್ಚು ಶ್ರಮ ಪಡುವಂಥ ಅವಕಾಶಗಳು ಕೂಡ ಇದೆ. ಇನ್ನು ಎಲ್ಲ ಕೆಲಸದಲ್ಲೂ ಕೂಡ ಸ್ವಲ್ಪ ಕಷ್ಟಪಟ್ಟೆ ನೀವು ಮುಂದುವರಿಯಬೇಕಾಗತ್ತೆ. ಹಾಗೆ ಸೌಹಾರ್ದಯುತವಾಗಿ ಇರುವಂಥದ್ದು, ಅಂದರೆ ಈ ಸಂಬಂಧಗಳ ವಿಚಾರದಲ್ಲೂ ಕೂಡ ಈ ದಿನ ಉತ್ತಮವಾದಂತಹ ಸೌಹಾರ್ದಯುತವಾದಂತಹ ಮಾತು ನಿಮ್ಮಲ್ಲಿ ಬರುವಂಥದ್ದು ಇದೆ. ಹಾಗೆ ಯಾವುದೇ ವಿಚಾರದಲ್ಲಿ ಅತಿಯಾದ ಆತ್ಮವಿಶ್ವಾಸ ಒಳ್ಳೆಯದಲ್ಲ ಅನ್ನುವಂಥದ್ದನ್ನು ಗಮನದಲ್ಲಿಟ್ಕೊಂಡು ಮುಂದುವರಿರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಕುಟುಂಬ ಸ್ಥಾನದಲ್ಲಿ ಚಂದ್ರ ಇದ್ದಾಗ ಕುಟುಂಬದಲ್ಲಿ ನಡೆಯುವಂಥ ವಿದ್ಯಮಾನಗಳು ನಿಮಗೆ ಬೇಸರವನ್ನು ತರಿಸುತ್ತೆ. ಹಾಗೆ ಹಠದ ಸ್ವಭಾವ ಈ ದಿನ. ನಿಮ್ಮದೇ ಮಾತು ನಡೆಯಬೇಕು ಅನ್ನುವಂಥ ಹಠವಾದಿ ನೀವು. ಹಾಗಾಗಿ ಕೋಪದಿಂದಲೇ ಕೆಲಸಗಳನ್ನು ಗೆಲ್ಲಬಹುದು ಅನ್ನುವಂಥ ಒಂದು ಕುರುಡು ನಂಬಿಕೆ ಕೂಡ ಈ ದಿನ ಇರುವಂಥದ್ದು. ಪ್ರೀತಿಯಿಂದ ಗೆಲ್ಲಬಹುದು, ಕೋಪದಿಂದ ಗೆಲ್ಲಲಿಕ್ಕೆ, ಒತ್ತಡದಿಂದ ಬಲವಂತದಿಂದ ಕೆಲಸಗಳನ್ನು ಮಾಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ ಅನ್ನುವಂಥ ಸತ್ಯ ನಿಮಗೆ ನಿಧಾನವಾಗಿ ರಿಯಲೈಸ್ ಆಗುತ್ತೆ. ಹಾಗೆ ಈ ದಿನ ಪ್ರಮುಖ ಕಾರ್ಯಗಳನ್ನು ಮೊದಲ ಭಾಗದಲ್ಲಿ ಪೂರ್ಣಗೊಳಿಸ್ಬಿಡಬೇಕು ಅನ್ನುವಂಥ ಆತುರದಲ್ಲಿ ಇರ್ತೀರಿ. ಆತುರವಾಗಿ ಕೆಲಸಗಳನ್ನು ಮಾಡಲಿಕ್ಕೆ ಹೋಗ್ತೀರಿ. ಇಲ್ಲೂ ಕೂಡ ಸ್ವಲ್ಪ ಎಡವಟ್ಟಾಗುವಂಥದ್ದು ಇದೆ. ಹಾಗೆ ಈ ದಿನ ನಿಮ್ಮ ಮಾತಿನ ಒಂದು ಜಾಲ ಏನಿದೆ ಅಥವಾ ಮಾತಿನ ಮೋಡಿ ಏನಿದೆ ಇದು ನಿಮಗೆ ಸಂತೋಷವನ್ನು ತರಿಸತ್ತೆ. ಏಕೆಂದರೆ ನೀವು ಅಂಥ ವಿಚಾರದಲ್ಲಿ ಮಾತಿನಿಂದ ಗೆದ್ದೆ ಅನ್ನುವಂಥದ್ದಿದೆ. ಆದರೆ ಅದನ್ನು ಯಾರು ಸ್ವೀಕರಿಸ್ತಾರೋ ಅವರಲ್ಲಿ ಒಂದು ರೀತಿಯ ಬೇಸರ ವ್ಯಕ್ತವಾಗುವಂಥದ್ದು ಕೂಡ ಇದೆ. ಹಾಗಾಗಿ ಯಾರಿಗೂ ನೋವಾಗದಂತೆ ನಿಮ್ಮ ಮಾತು ಇರುವಂಥದ್ದನ್ನು ಈ ದಿನ ಖಾತ್ರಿಪಡಿಸ್ಕೊಳ್ಬೇಕಾಗತ್ತೆ. ಹಾಗೆ ಈ ಹಠದ ಸ್ವಭಾವದಿಂದ ಭಿನ್ನಾಭಿಪ್ರಾಯ ಉಂಟಾಗುವಂಥದ್ದು ಪ್ರೇಮಿಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವಂಥದ್ದು ಈ ದಿನ. ಇನ್ನು ನಿಮ್ಮ ದೌರ್ಬಲ್ಯ ಏನಿದೆ, ವೀಕ್ನೆಸ್ ಇದೆ, ಅದನ್ನು ಕೆಲವರು ಅಪಾರ್ಥ ಮಾಡಿಕೊಳ್ಳುವಂಥದ್ದು, ಕೆಲವರು ಅದನ್ನೇ ಅಡ್ವಾಂಟೇಜ್ ಆಗಿ ತೆಗೆದುಕೊಳ್ಳುವಂಥ ಸಂದರ್ಭಗಳು ಕೂಡ ಇದೆ. ಹಾಗಾಗಿ ನಿಮ್ಮ ವೀಕ್ನೆಸ್ಸನ್ನು ಮೊದಲು ಸರಿಪಡಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಈ ದಿನ ಮಾಡಬೇಕಾಗತ್ತೆ. ಇನ್ನು ನಿಮ್ಮ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಬೆಳವಣಿಗೆ ಹೊಂದುವಂಥ ಅವಕಾಶಗಳಿದೆ.
ಆದರೆ ತೀರ್ಮಾನ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ನಿಮಗೆ ಯಾರೂ ಸಹಾಯಕ್ಕೆ ಬರಲ್ಲ, ಯಾರ ಮಾರ್ಗದರ್ಶನ ಕೂಡ ಇರಲ್ಲ. ಹಾಗಾಗಿ ಏಕಾಂಗಿಯಾಗಿ ಈ ದಿನದ ಬದುಕನ್ನು ನೀವು ಎದುರಿಸಬೇಕಾಗತ್ತೆ. ಆದರೆ ಭಗವಂತ ಇದ್ದಾನೆ, ನಿಮ್ಮ ಮನೆ ದೇವರು ನಿಮ್ಮ ಜೊತೆಯಲ್ಲಿದ್ದಾರೆ. ಜ್ಞಾಪಿಸ್ಕೊಳ್ಳಿ, ಸ್ಮರಣೆ ಮಾಡಿಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಬೆಳಗಿನ ಅವಧಿಯಲ್ಲಿ ಸಂತೋಷ ಇರುವಂಥದ್ದು. ಮಧ್ಯಾಹ್ನದ ನಂತರದಲ್ಲಿ ನಿಮಗೆ ಒತ್ತಡಗಳು ಪ್ರಾರಂಭ ಆಗಿಬಿಡುತ್ತೆ. ಕೆಲಸದಲ್ಲಿ ಒತ್ತಡ, ಕುಟುಂಬದಲ್ಲಿ ಒತ್ತಡ, ಪ್ರೀತಿಯ ಜೀವನದಲ್ಲಿ ಒತ್ತಡ, ಹಣಕಾಸಿನ ಒತ್ತಡ ಇತ್ಯಾದಿ ಒತ್ತಡಗಳಲ್ಲೇ ಈ ದಿನ ನೀವು ಅವಕಾಶಗಳನ್ನು ಕಳ್ಕೊಳ್ತೀರಿ. ಹಾಗಾಗಿ ಎದುರಿಗೆ ಬಂದಿದೆ, ಕೈಯಲ್ಲಿದೆ, ಆದರೂ ಕೂಡ ಅದನ್ನು ಅನುಭವಿಸುವಂಥ ಯೋಗ ಕಡಿಮೆ ಇರುವಂಥ ಸಂದರ್ಭ ಇದೆ. ಆದರೆ ಈ ದೀರ್ಘಕಾಲದ ವಿವಾದಗಳೇನಿದೆ ಅದನ್ನು ಬಗೆಹರಿಸ್ಕೊಳ್ತೀರಿ. ಬಹಳ ದಿನಗಳಿಂದ ಇದ್ದಂತಹ ಒಂದು ಸಮಸ್ಯೆಯನ್ನು ಈ ದಿನ ಬಹಳ ಚಾಣಾಕ್ಷತನದಿಂದ ಎದುರಿಸುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ದಿನದಲ್ಲಿ ಯಶಸ್ಸಿನ ಪ್ರಭಾವದಿಂದ ಗುರಿ ಸಾಧಿಸುವಲ್ಲಿ ನಿಮ್ಮ ಜಾಗ್ರತೆ ಏನಿದೆ, ನಿಮ್ಮ ಅಲರ್ಟ್ನೆಸ್ ಏನಿದೆ, ನಿಮ್ಮ ಬುದ್ಧಿವಂತಿಕೆ ಏನಿದೆ, ಅದು ಎಲ್ಲರೂ ಕೂಡ ಮೆಚ್ಚುವಂಥದ್ದು. ಹಾಗಾಗಿ ಈ ದಿನ ನಿಮ್ಮ ಸರಳ ಸ್ವಭಾವ, ನಿಮ್ಮ ಮಾತು ಕೆಲವರಲ್ಲಿ ಒಂದು ಪ್ರೇರೇಪಣೆಯನ್ನು ತರುವಂಥ ಅವಕಾಶಗಳು ಕೂಡ ಇದೆ. ಆದರೆ ನಿಮ್ಮ ಉದ್ದೇಶ ಏನಿದೆ ಅದನ್ನು ಈಡೇರಿಸಿಕೊಳ್ಳುವವರಿಗೂ ಕೂಡ ಸ್ವಲ್ಪ ಸಮಾಧಾನದಿಂದ ಇರಬೇಕು, ಕೆಲವನ್ನ ಸಹಿಸಿಕೊಳ್ಬೇಕು, ಕೆಲವು ವಿಚಾರದಲ್ಲಿ ಹೊಂದಾಣಿಕೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಅನುಸರಣೆ ಮಾಡಬೇಕು. ಹಾಗೆ ಈ ದಿನ ಪ್ರೀತಿಯ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಅನಾವಶ್ಯಕವಾದಂತಹ ಖರ್ಚಿಗೆ ಆಸ್ಪದ ಕೊಡಬೇಡಿ. ಹಣ ಉಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ಸ್ತ್ರೀಯರಿಗೆ ಈ ದಿನ ಸ್ವಲ್ಪ ಜವಾಬ್ದಾರಿಗಳು ಹೆಚ್ಚಾಗುತ್ತೆ. ಆದರೂ ಒಂದು ಖುಷಿ ಇದೆ, ಸಂತೋಷ ಇದೆ. ಬೇರೆಯವರಿಗೆ ನೀವು ಮಾಡುವಂಥ ಒಂದು ತ್ಯಾಗದ ಕಾರ್ಯ ಏನಿದೆ ಅದು ಮನಸ್ಸಿಗೆ ತುಂಬ ಸಂತೋಷವನ್ನು ತರುತ್ತೆ. ಸಹನೆ ಇದ್ದರೆ ಸಮಯ ಕೂಡ ಸಹಕರಿಸುತ್ತೆ ಅನ್ನುವಂಥದ್ದು ಈ ದಿನ ನೀವು ಕಲಿಯುವಂಥ ಪಾಠ. ಹಾಗಾಗಿ ಸಂಯಮದಿಂದ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ. ಈ ದಿನ ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಆಶಾಭಂಗ ಆಗುವಂಥದ್ದು. ಏನೋ ಕನಸು ಕಟ್ಟಿದ್ದೀರಿ, ಗೋಪುರ ಕಟ್ತಾ ಇದ್ದೀರಿ, ಆದರೆ ಇದ್ದಕ್ಕಿದ್ದ ಹಾಗೆ ಅದು ನೆಲಸಮ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಈ ದಿನ ಅಡಿಪಾಯ ಚೆನ್ನಾಗಿಲ್ಲದೆ ಯಾವುದೇ ಒಂದು ಕಟ್ಟಡವನ್ನು ಕಟ್ಟಲಿಕ್ಕೆ ಹೋಗಬೇಡಿ. ಯಾವುದೇ ಕನಸು ನನಸಾಗಬೇಕು ಅಂತ ಹೇಳಿದ್ರೆ ಅದು ಭದ್ರವಾಗಿರುವಂಥ ಕನಸಾಗಬೇಕು, ಸ್ಥಿರವಾಗಿರಬೇಕು. ನಾಳಿನ ಹಿನ್ನೆಲೆಯಲ್ಲಿ ಆ ಕನಸನ್ನು ನೀವು ಕಾಣಬೇಕಾಗತ್ತೆ. ತತ್ಕಾಲಕ್ಕೆ ಯಾವುದೇ ರೀತಿಯ ಸಂತೋಷ ಸಿಕ್ಕತ್ತೆ ಅಂದರೂ ಕೂಡ ಅದನ್ನು ಒಪ್ಕೊಳ್ಬೇಡಿ. ಹಾಗಾಗಿ ಈ ದಿನ ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಬೇಕು. ನಿಮ್ಮ ಕೆಲಸ ಕಾರ್ಯಗಳನ್ನು ನೀವೇ ಡಿಫೆಂಡ್ ಮಾಡಿಕೊಳ್ಬೇಕು. ನಿಮ್ಮ ಒಂದು ಸಾಧನೆಯ ದೀಪವನ್ನು ನೀವೇ ಹಚ್ಕೊಳ್ಬೇಕು. ನಿಮ್ಮ ಬಗ್ಗೆ ನೀವೇ ಹೇಳ್ಕೊಳ್ಬೇಕು. ಅಂಥ ಒಂದು ಸಂದರ್ಭ ಈ ದಿನ ಒದಗಿ ಬರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಪರಿಚಯಸ್ಥರು ಬಂದಾಗ ಅಥವಾ ನಿಮಗೆ ಅಪರಿಚಿತರು ಬಂದಾಗ ಹೇಗೆ ನಡ್ಕೊಳ್ಬೇಕು ಅನ್ನುವಂಥ ವಿಚಾರದಲ್ಲೂ ಕೂಡ ಸ್ವಲ್ಪ ಪಾಠ ಸಿಕ್ಕುವಂಥದ್ದು. ಅಲ್ಲಿ ಒಂದು ಲೆಸನನ್ನು ಕಲ್ತ್ಕೊಳ್ತೀರಿ. ಅಲ್ಲಿ ಒಂದು ತಪ್ಪು ತಿಳುವಳಿಕೆಗೆ ಅವಕಾಶ ಇರುವಂಥದ್ದಿದೆ. ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲೂ ಕೂಡ ಇರ್ತೀರಿ. ಹಾಗೆ ಈ ದಿನ ಪಡೆದಿರುವಂಥ ಸಾಲವನ್ನು ಮರುಪಾವತಿ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಆಲೋಚನೆ ಕೂಡ ಇದೆ. ಹಣಕಾಸಿನ ವಿಚಾರದಲ್ಲಿ ಚಿಂತೆ ತುಂಬ ಇರುವಂಥದ್ದು. ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ಸಾಕಾಗ್ತಾ ಇಲ್ಲ ಹಣ, ಆದರೆ ಖರ್ಚು ವೆಚ್ಚಗಳು ಜಾಸ್ತಿ ಇದೆ, ಆಗಬೇಕಾಗಿರುವಂತಹ ಕೆಲಸಗಳು ಬೇಕಾದಷ್ಟಿದೆ ಅನ್ನುವಂಥ ವಿಚಾರದಲ್ಲಿ ಮನಸ್ಸಿಗೆ ಸ್ವಲ್ಪ ಕಸಿವಿಸಿ ಉಂಟಾಗುವಂಥದ್ದು ಇದೆ. ಹಾಗಾಗಿ ಹಣಕಾಸಿನ ನಿರ್ವಹಣೆಯಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ತಜ್ಞರ, ಅನುಭವಸ್ಥರ ಒಂದು ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ಉತ್ತಮ. ಹಾಗೆ ಈ ದಿನ ಕುಟುಂಬದ ವ್ಯವಸ್ಥೆ ಕೂಡ ಅಷ್ಟೊಂದು ಚೆನ್ನಾಗಿಲ್ಲ, ವಾತಾವರಣ ಇಲ್ಲ, ಮನಸ್ಸಿಗೆ ಸಂತೋಷ ಇಲ್ಲ. ಆದರೆ ಸಂತೋಷ ಸಿಕ್ಕುವಂಥದ್ದು ನಿಮಗೆ ಈ ದಿನ ಭಗವಂತನ ಆರಾಧನೆಯಲ್ಲಿ ಧ್ಯಾನ ಮಾಡಿ, ಯೋಗ ಮಾಡಿ, ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2.